in this video we'll discuss Silas Marner, the weaver of Ravello, 1861, published in 1861. ನಮಸ್ಕಾರ. ಈ ಒಂದು ವಿಡಿಯೋ ಒಳಗೆ ನಾವು ಸೈಲಸ್ ಮಾರ್ನರ್ ಅಥವಾ ಸಿಲಾಸ್ ಮಾರ್ನರ್ ಅಂತಂದು ಹೇಳಿ ಒಂದು ನಾವೆಲ್ ನೋಡೋಣ. ಇದನ್ನು ಬರೆದಿದ್ದು ಯಾರಪ್ಪ ಅಂತಂದ್ರೆ ಜಾರ್ಜ್ ಈಲಿಯಟ್ ಅವರು. ಇದ್ರ ಫುಲ್ ಟೈಟಲ್ ಏನಪ್ಪ ಅಂತಂದ್ರೆ ದ ವೀವರ್ ಆಫ್ ರಾವೆಲೋ. ಫೇಮಸ್ ಆಗಿ ಬರೀ ಸಿಲಾಸ್ ಮಾರ್ನರ್ ಅಂತಂದು ಕರೀತಾರೆ. ಅದ್ರ ಸಬ್ ಟೈಟಲ್ ಬಂದ್ಬಿಟ್ರಿ ದ ವೀವರ್ ಆಫ್ ರಾವೆಲೋ ಅಂತಂದು ಹೇಳಿ. ಬರೆದಿದ್ದು ಜಾರ್ಜ್ ಈಲಿಯಟ್. ಸೊ ಎಸ್, ಮೊದಲಿಗೆ ಆಥರ್ನ ಬಯೋ ನೋಡೋಣ ನಾವು. ಸೊ ಜಾರ್ಜ್ ಈಲಿಯಟ್ ಅವರ ಒರಿಜಿನಲ್ ಹೆಸರು ಏನಪ್ಪ ಅಂತಂದ್ರೆ ಮೇರಿ ಆ್ಯನ್ ಇವಾನ್ಸ್. ಸೊ ಜಾರ್ಜ್ ಅಂತಂದು ಹೇಳಿ ಅವರು ತಮ್ಮ ಒಂದು ಪೆನ್ ನೇಮ್ ಒಳಗೆ ಬರೀತಾರೆ. ಯಾಕಪ್ಪ ಅಂತಂದ್ರೆ ಈ ವಿಕ್ಟೋರಿಯನ್ ಏಜ್ ಒಳಗನ ಬಹಳಷ್ಟು ಮಹಿಳೆಯರಿಗೆ ಏನಪ್ಪ ಅಂತಂದ್ರೆ ಸ್ಥಾನಮಾನ ಇದ್ದಿರಲಿಲ್ಲ. ಅವರ ಒಂದು ಬರವಣಿಗೆಗಳಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಅದ್ರ ಸಂಬಂಧ ತಮ್ಮ ಹೆಸರನ್ನ ಮೇರಿ ಆ್ಯನ್ ಇವಾನ್ಸ್ ಅವರು ತಮ್ಮ ಹೆಸರನ್ನ ಏನು ಮಾಡ್ತಾರೆ ಅಂದ್ರೆ ಜಾರ್ಜ್ ಆಗಿ ಕನ್ವರ್ಟ್ ಮಾಡ್ಕೊಂತಾರೆ. ಅಂದ್ರೆ ಪೆನ್ ನೇಮ್ ಇಟ್ಕೋತಾರೆ ಜಾರ್ಜ್ ಈಲಿಯಟ್ ಅಂತ ಹೇಳಿ. ಅವ್ರ ಒರಿಜಿನಲ್ ಹೆಸರು ಮೇರಿ ಆ್ಯನ್ ಇವಾನ್ಸ್. ಸೊ ಆಪ್ಷನಲ್ ಹುಡುಗರಿಗೆ ಇದು ಗೊತ್ತಿರೋದ್ರಿ. ನೆಕ್ಸ್ಟ್ ನೋಡ್ರಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾವೆಲಿಸ್ಟ್ ಆಫ್ ದ ವಿಕ್ಟೋರಿಯನ್ ಎರಾ. ಶಿ ಅಡಾಪ್ಟೆಡ್ ಅ ಮೇಲ್ pseudonym to ensure her work was taken seriously in a time when women were expected to write only light romances. ಸೊ ಇವರು ಏನಪ್ಪ ಅಂತಂದ್ರೆ ನೋಡ್ರಿ, ಇಲ್ಲೇ ಡಿಸ್ಕ್ರಿಪ್ಷನ್ ಕೊಟ್ರ ಒಬ್ಬ ಇಂಪಾರ್ಟೆಂಟ್ ನಾವೆಲಿಸ್ಟ್ ಆಗಿದ್ರು ಅವ್ರು ವಿಕ್ಟೋರಿಯನ್ ಎರಾದ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅವರು ಮೇಲ್ ಸುಡೋನಿಮನ್ನ ಇಟ್ಕೋತಾರೆ, ಅಂದ್ರೆ ಮೇಲ್ ಹೆಸರನ್ನ ಇಟ್ಕೋತಾರೆ ಜಾರ್ಜ್ ಈಲಿಯಟ್ ಅಂತೇಳಿ. ಎದಕ್ಕಪ್ಪ ಅಂತಂದ್ರೆ ಅವರು ವರ್ಕ್ಸ್ನ ಸೀರಿಯಸ್ ಆಗಿ ತೊಗೊಂಡಿದ್ರು. ಯಾಕಂದ್ರೆ ಆಗಿನ ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ವುಮೆನ್ಸ್ ರೈಟಿಂಗ್ ಅನ್ನ ಬರೀ ಏನಪ್ಪ ಒಂದು ರೊಮಾನ್ಸ್ ಬರೆಯಕ್ಕೆ ಅಷ್ಟ ಲೈಕ್ ಅದ. ಅವ್ರ ಉಳಿದಿದಂಥ ವರ್ಕ್ಸ್ಗಳನ್ನ ಬರೆಯಕ್ಕೆ ಅವ್ರು ಲೈಕ್ ಇಲ್ಲ ಅಂತಂದು ಹೇಳಿ ಅವ್ರನ್ನ ಕೀಳು ನೋಡ್ತಾರೆ, ಅವ್ರ ಬರವಣಿಗೆಗಳು ಕೀಳು ನೋಡ್ತಾರೆ ಅಂತೇಳಿ ಹುಡುಗರ ಹೆಸರು ಇಟ್ಕೊಂಡು ಜಾರ್ಜ್ ಈಲಿಯಟ್ ಅಂತೇಳಿ ಒಂದು ಹುಡುಗನ ಹೆಸರು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದ್ರೆ ಬುಕ್ಸನ್ನು ಬರೀತಾರೆ. ಸೊ ಅವ್ರು ಹುಟ್ಟಿದ್ದೇನಪ್ಪ ಅಂತಂದ್ರೆ ಬಾರ್ನ್ ಇನ್ ವಾರ್ವಿಕ್ಶೈರ್, ಇಂಗ್ಲೆಂಡ್. ಶಿ ವಾಸ್ ಡೀಪ್ಲಿ ಇಂಟೆಲೆಕ್ಚುಯಲ್ ಆ್ಯಂಡ್ ವೆಲ್ ರೆಡ್. ಸೊ ಏನಪ್ಪ ಅಂದ್ರೆ ಅವ್ರು ಹುಟ್ಟಿದ್ದು ವಾರ್ವಿಕ್ಶೈರ್ ಒಳಗೆ, ಇಂಗ್ಲೆಂಡಿನೊಳಗೆ. ಆಮೇಲೆ ಅವ್ರೇನಪ್ಪ ಅಂತಂದ್ರೆ ಬಹಳಷ್ಟು ಓದಿದ್ರು, ಆಮೇಲೆ ಇಂಟೆಲೆಕ್ಚುಲ್ ಆಗಿದ್ರು. ನೆಕ್ಸ್ಟ್ ನೋಡ್ರಿ, ಶಿ ರಿಜೆಕ್ಟೆಡ್ ಆರ್ಗನೈಸ್ಡ್ ರಿಲಿಜನ್ ಆ್ಯಂಡ್ ಬಿಕೇಮ್ ಅ ಫ್ರೀ ಥಿಂಕರ್ ಟ್ರಾನ್ಸ್ಲೇಟಿಂಗ್ ಥಿಯೋಲಾಜಿಕಲ್ ವರ್ಕ್ಸ್ ಇಂಟು ಇಂಗ್ಲೀಷ್. ಸೊ ಅವ್ರೇನಪ್ಪ ಅಂದ್ರೆ ರಿಲಿಜನ್ ಅನ್ನೋದನ್ನ ಹಿಡ್ಕೊಂಡು ಕುಂಡ್ಲಿಲ್ಲ, ಆಮೇಲೆ ಫ್ರೀ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬಹಳಷ್ಟು ಥಿಯೋಲಾಜಿಕಲ್ ವರ್ಕ್ಸ್ನ ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿದಾರೆ. ಹರ್ ರಿಲೇಶನ್ಶಿಪ್ ವಿತ್ ಫಿಲಾಸಫರ್ ಜಾರ್ಜ್ ಹೆನ್ರಿ ಲೇವಿಸ್ ವಾಸ್ ಅನ್ಕನ್ವೆನ್ಷನಲ್ ಆ್ಯಂಡ್ ಸ್ಕ್ಯಾಂಡಲಸ್ ಫಾರ್ ದ ಟೈಮ್. ಸೊ ಅವರ ಒಂದು ರಿಲೇಶನ್ಶಿಪ್ ಏನಪ್ಪ ಅಂತಂದ್ರೆ ಜಾರ್ಜ್ ಹೆನ್ರಿ ಲೇವಿಸ್ ಜೊತೆಗೆ ಒಂದು ಸ್ವಲ್ಪ ಅನ್ಕನ್ವೆನ್ಷನಲ್ ಇತ್ತು, ಸ್ಕ್ಯಾಂಡಲಸ್ ಇತ್ತು. ಸ್ಕ್ಯಾಂಡಲಸ್ ಅಂದ್ರೆ ಏನು, ಬಹಳಷ್ಟು ರೂಮರ್ಸ್ ಇದ್ದು ರೀ. ಸೊ ಒಂದಿಷ್ಟು ಟೈಮ್ ಮಟ್ಟ ಅದು ಒಂದು ಪಾರ್ಟ್ ಅವ್ರ ಲೈಫ್ ಒಳಗೆ ಏನಪ್ಪ ಅಂತಂದ್ರೆ ಅವ್ರ ವರ್ಕ್ಸ್ ಅಂಥವು ಬರಾಕನು ಕೂಡ ಒಂದು ಕಾರಣ ಅಂತ ಹೇಳಿ ಅನ್ಬೋದು ನಾವಿಲ್ಲಿ. ನೆಕ್ಸ್ಟ್ ನೋಡ್ರಿ, ಈಲಿಯಟ್ಸ್ ನಾವೆಲ್ಸ್ ಆರ್ ನೋನ್ ಫಾರ್ ದೇರ್ ಸೈಕಾಲಜಿಕಲ್ ಇನ್ಸೈಟ್, realism and moral complexity. Her other works include Middlemarch, The Mill on the Floss and Adam Bede. So these are her famous works. ಯಾವ್ಯಾವ್ರಿ ಮೊದಲು ನೆನ್ಪಿಟ್ಕೊರಿ ನೀವು ಈ ಒಂದು ವರ್ಕ್. ಓಕೆ, ಈಗ ನೀವೇನು ಕಲಿಯತ್ತಾರಲ್ಲ ಸೈಲಸ್ ಮಾರ್ನರ್ ಒಂದು, ಆಮೇಲೆ ಮಿಡಲ್ ಮಾರ್ಚ್, ದ ಮಿಲ್ ಆನ್ ದ ಫ್ಲಾಸ್ ಆ್ಯಂಡ್ ಆಡಮ್ ಬೀಡ್ ಆರ್ ಹರ್ ಇಂಪಾರ್ಟೆಂಟ್ ವರ್ಕ್ಸ್. ನೆಕ್ಸ್ಟ್ ನೋಡ್ರಿ, ಸ್ಟ್ರಕ್ಚರ್ ಆಫ್ ದ ಬುಕ್. ಈ ಬುಕ್ಕಿನ ಸ್ಟ್ರಕ್ಚರ್ ಏನೈತೆ ಅಂತ ಹೇಳಿ ನೋಡೋಣ ನಾವು ಸ್ಟೆಪ್ ಬೈ ಸ್ಟೆಪ್. ಹಲೋ ನಮಸ್ಕಾರ, ದಿಸ್ ಇಸ್ ಅಜಿತ್ ಕರಿಗಾರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆ್ಯಂಡ್ ಭಾಳ ಜನ ಏನಪ್ಪ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಸರ್ ಟೆಲಿಗ್ರಾಮ್ ಮೇಲೆ ನಮಗೆ ನೋಟ್ಸ್ ಬಿಡ್ರಿ ಅಥವಾ ನಮಗೆ ನೋಟ್ಸ್ ಕಳಿಸ್ರಿ ಮಾಡ್ರಿ ಅಂತ ಹೇಳಿ. ನೋಟ್ಸ್ ಕಳ್ಸೋಕೆ ಆಗಿರಲಿಲ್ಲ, ಯಾಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ನ ಮಾಡಿರಲಿಲ್ಲ. ಈಗ ರೀಸೆಂಟಾಗಿ ಒಂದು 2-3 ದಿನ ಆಯಿತು ಟೆಲಿಗ್ರಾಮ್ ಚಾನಲ್ನ ಮಾಡಿದ್ದೇನಂತ. ಸೊ ನೀವು ಬೇಕಂದ್ರೆ ಆ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗ್ರಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ ಒಂದು ಟೆಲಿಗ್ರಾಮ್ ಲಿಂಕನ್ನು ಬಿಟ್ಟಿರ್ತೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ವಾಚ್ ದ ಕಂಪ್ಲೀಟ್ ವಿಡಿಯೋ. ಮೊದಲಿಗೆ ದ ನಾವೆಲ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ನೆನಪಿಟ್ಕೋರಿ, ಬರೀ ನಿಮಗೆ ಸಮರಿ ಹೇಳತ್ತಿಲ್ಲ ನಿಮ್ಗೆ ಅಥವಾ ಕ್ಯಾರೆಕ್ಟರ್ಸ್ ಬಗ್ಗೆ ಡೀಟೇಲ್ಸ್ ಕೊಡತ್ತಿಲ್ಲ. ಸೊ ಬುಕ್ ಯಾವ ರೀತಿ ಐತಿ, ಹೆಂಗೆ ಸ್ಟ್ರಕ್ಚರ್ ಆಗೈತಿ ಅಂದ್ರೆ ನೀವು ಎಕ್ಸಾಮ್ ಒಳಗಡೆ ಬರೀಬೇಕಲ್ಲ, ನಿಮ್ಗೆ ಗೊತ್ತಾಗಬೇಕು ಎಷ್ಟು ಪಾಠ ಅದಾವೆ ಏನದ. ಬರೀ ನಿಮ್ಗೆ ಸಮರಿ ಹೆಂಗೆ ಮಾಡೋಣ, ಚಾಪ್ಟರ್ ವೈಸ್ ಸಮರಿ ಹೇಳಿಲ್ಲ. ಡೈರೆಕ್ಟ್ ಏನು ಮೇನ್ ಥೀಮ್ ಐತಿ, ಸ್ಟೋರಿ ಏನೈತಿ ಅಷ್ಟು ಹೇಳಿ. ಯಾಕಂದ್ರೆ ಚಾಪ್ಟರ್ಗಳು ಎಷ್ಟು ಅದಾವೆ, ನಿಯರ್ಲಿ ಅರೌಂಡ್ ಅಲ್ರಿ ಟೋಟಲ್ 21 ಚಾಪ್ಟರ್ ಅದಾವೆ. ಅದ್ರ ಸಂಬಂಧನ 3 ಸ್ಲೈಡ್ ಒಳಗೆ ಇಡೀ ಸ್ಟೋರಿ ನಿಮ್ಗೆ ಈಸಿಲಿ ತಿಳಿಯೋಂಗೆ ಹೇಳಿದೀನಿ. ಎಕ್ಸಾಮ್ ಒಳಗೆ ಅಷ್ಟು ಬರೆದ್ರೆ ಸಾಕ್ರಿ. ಸೊ ನೆನಪಿಟ್ಕೋರಿ ಏನಪ್ಪ ಅಂತಂದ್ರೆ ಪಾರ್ಟ್ 1 ಫೋಕಸಸ್ ಆನ್ ಸೈಲಸಸ್ ಬಿಟ್ರೇಯಲ್ ಇನ್ ಲ್ಯಾಂಟರ್ನ್ ಯಾರ್ಡ್, ಹೀಸ್ ಐಸೋಲೇಷನ್ ಇನ್ ರಾವೆಲೋ ಆ್ಯಂಡ್ ದ ಥೆಫ್ಟ್ ಆಫ್ ಹೀಸ್ ಗೋಲ್ಡ್. ಸೊ ಪಾರ್ಟ್ 1 ಒಳಗೆ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಸೈಲಸ್ ಅನ್ನವ, ಅಂದ್ರೆ ಈಗ ನಾನು ನಿಮ್ಗೆ ಹೇಳತ್ತಲ್ಲ ಸಿಲಾಸ್ ಅಂತ ಹೇಳಿ ನೀವೇನು ಕರಿತೀರಿ, ನಿಮ್ಮ ಸರ್ಗಳು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ನೋಡ್ರಿ. ನಾ ಅಂತೂ ಸೈಲಸ್ ಅಂತೀನಿ, ಸಿಲಾಸ್ ಅಂದ್ರೂ ಕರೆಕ್ಟಾ, ಸೈಲಸ್ ಅಂದ್ರೂ ಕರೆಕ್ಟಾ. ಸೊ ಸೈಲಸ್ ಅನ್ನೋದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಂತ ಹೇಳಿ ಅನ್ಬೋದು ನಾವು. ಯಾಕಂದ್ರೆ ಗೂಗಲ್ ಒಳಗೆ ಪ್ರೊನೌನ್ಸಿಯೇಷನ್ ಆ್ಯಪ್ ಒಳಗೆ ನೀವು ಅಪ್ಲಿಕೇಶನ್ ಒಳಗೆ ಇದನ್ನು ಟೈಪ್ ಮಾಡಿ ನೋಡಿರ್ಬೇಕಾರೆ ಸೈಲಸ್ ಅಂತ ಹೇಳ್ತದ್ದು. ಸೊ ಸಿಲಾಸ್ ಅಥವಾ ಸೈಲಸ್.
ಬಿಟ್ರೇಯಲ್ ಇನ್ ದ ಲ್ಯಾಂಟರ್ನ್ ಯಾರ್ಡ್. ಸೊ ಇವಂಗ ಒಂದು ರೀತಿ ಏನೋ ಮೋಸ ಆಗ್ತೈತಿ ಈ ಲ್ಯಾಂಟರ್ನ್ ಯಾರ್ಡ್ ಒಳಗೆ, ಅದನ್ನ ಸಮರಿ ಒಳಗೆ ನಿಮ್ಗೆ ಹೇಳ್ತಾನಂತ. ಸೊ ಅಲ್ಲಿಂದ ಅವರು ಏನಪ್ಪ ಅಂತಂದ್ರೆ ಆ ಒಂದು ಊರನ್ನ ಬಿಟ್ಟು ಎಲ್ಲಿ ಹೋಗ್ತಾರ ಅಂದ್ರೆ ರಾವೆಲೆ ಹೋಗ್ತಾರ. ಅಲ್ಲಿ ಅವನ ಒಂದು ಬಂಗಾರ ಕಳವಾಗ್ತೈತಿ. ಇದನ್ನ ಪಾರ್ಟ್ 1 ಒಳಗೆ ಹೇಳಿದಾರ. ಇನ್ನು ಪಾರ್ಟ್ 2 ಕವರ್ಸ್ ದ ಅರೈವಲ್ ಆಫ್ ಇಪಿ, ಸಿಲಾಸಸ್ ಟ್ರಾನ್ಸ್ಫಾರ್ಮೇಶನ್ ಆ್ಯಂಡ್ ದ ರೆಸಲ್ಯೂಷನ್ ಆಫ್ ಗಾಡ್ಫ್ರೇಸ್ ಕ್ಯಾಸ್ ಸೀಕ್ರೆಟ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಎರಡನೇ ಪಾರ್ಟ್ದೊಳಗೆ ಅರೈವಲ್ ಆಫ್ ಎಪಿ ಅಂದ್ರೆ ಏನ್ರಿ, ಇವು ಒಬ್ಬಕ್ಕಿ ಇವನ್ ಯಾರಂದ್ರ ನಮ್ಮ ಸಿಲಾಸನ ಮಗಳ್ರಿ. ಆಕಿ ಹೆಂಗೆ ಇವ್ ಮಗಳಾದ್ರು ಆ್ಯಕ್ಚುಲಿ ಮದ್ವಿನಾಗಿರಂಗಿಲ್ಲ, ಖರೆ ಮಗಳು ಹೆಂಗೆ ಅನ್ನೋದು ನೀವು ಅದ ಒಂದು ಸಸ್ಪೆನ್ಷನ್ ನಿಮ್ಮ ಸಮರಿ ಕೇಳಿದ್ರಪ್ಪ ಗೊತ್ತೈತಿ. ಆಮೇಲೆ ಸಿಲಾಸ್ನ ಒಂದು ಟ್ರಾನ್ಸ್ಫಾರ್ಮೇಶನ್, ಇವ ತುಡುಗ್ ಮಾಡಿತಾನ ಅಥವಾ ಬಿಟ್ರೇಯಲ್ ಆಗಿರ್ತೈತಿ, ಏನೋ ಮೋಸ ಆಗಿರ್ತೈತಿ ಇವಂಗ, ಅಲ್ಲಿಂದ ಇವಂಗ ಟ್ರಾನ್ಸ್ಫಾರ್ಮೇಶನ್ ಹೆಂಗಾತಿ, ಒಂದು ವ್ಯಕ್ತಿತ್ವ ಹೆಂಗೆ ಬದಲಾವಣೆ ಆಗೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದ ರೆಸಲ್ಯೂಷನ್ ಆಫ್ ಗಾಡ್ಫ್ರೇಸ್ ಕ್ಯಾಸಸ್ ಸೀಕ್ರೆಟ್. ಸೊ ಗಾಡ್ಫ್ರೇ ಕ್ಯಾಸ್ ಏನೋ ಒಂದು ಕಾಂಡ ಮಾಡಿರ್ತಾನ, ಅದೇನು ಕಾಂಡ, ಅದು ಕಾಂಡ ಅಂದ್ರೆ ಏನ್ರಿ, ಏನೋ ಒಂದು ವಿಷಯ ನಡೆದಿರ್ತೈತಿ. ಆ ವಿಷಯವನ್ನ ಹೆಂಗೆ ಸೀಕ್ರೆಟ್ ಆಗಿ ಉಳಿದಿರ್ತೈತಿ, ಅದು ಹೆಂಗೆ ಹೊರಗೆ ಬರ್ತೈತೆ ಅನ್ನೋದ್ರ ಬಗ್ಗೆ ಎಲ್ಲಾನು ಇನ್ಫಾರ್ಮೇಷನ್ ಪಾರ್ಟ್ 2 ಅಲ್ಲಿ ಸಿಗತಿ. ಸೊ ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ನೋಡ್ರಿ, ದೇರ್ ಆರ್ 21 ಚಾಪ್ಟರ್ಸ್ ಇನ್ ಟೋಟಲ್. ಅಂದ್ರೆ ಟೋಟಲ್ 21 ಚಾಪ್ಟರ್ ಅದಾವ. ಚಾಪ್ಟರ್ 1 to 15 ಮೇಕಪ್ ಪಾರ್ಟ್ 1. ಸೊ ಏನಪ್ಪಾ ಅಂತಂದ್ರೆ ನಾವೆಲ್ 2 ಪಾರ್ಟ್ ಡಿವೈಡ್ ಆಗಿರ್ತೈತಿ. ಅದ್ರಾಗ 1 ರಿಂದ 15ನೇ ಪಾರ್ಟ್ ಏನಪ್ಪಾ ಅಂತಂದ್ರೆ ಪಾರ್ಟ್ 1 ಒಳಗೆ ಬರ್ತೈತಿ. ಆಮೇಲೆ ಚಾಪ್ಟರ್ 16 to 21 ಏನಪ್ಪಾ ಅಂತಂದ್ರೆ ಪಾರ್ಟ್ 2 ಒಳಗೆ ಬರ್ತೈತಿ. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗೈತೆ ಅನ್ಕೊಂಡೆ. ನಾನು ಡೀಟೇಲ್ ಒಳಗೆ ಹೇಳತ್ತೀನಿ. ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬೋದು, ಲೆಂದಿ ಅಕಸ್ಮಾತ್ 30-40 ಮಿನಿಟ್ಸ್ ಮ್ಯಾಲೆ ಆತಪ್ಪ ಅಂದ್ರೆ ಪಾರ್ಟ್ 2 ವಿಡಿಯೋ ಮಾಡಿರ್ತೀನಿ, ಅದನ್ನು ಕೂಡ ನೀವು ನೋಡ್ರಿ. ಓಕೆ, ಈಚ್ ಚಾಪ್ಟರ್ ಬಿಲ್ಡ್ಸ್ ಆನ್ ದ ಇಮೋಷನಲ್ ಆ್ಯಂಡ್ ಮಾರಲ್ ಜರ್ನಿ ಆಫ್ ಸಿಲಾಸ್ and the surrounding characters with the strong emphasis on the cause of consequences. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇಮೋಷನಲಿ ಗ್ರೋತ್ ಆಗ್ತದ್ರಿ. ಆಮೇಲೆ ಒಂದು ಮಾರಲ್ ಜರ್ನಿ ಒಳಗೊಂಡೈತಿ. ಮಾರಲ್ ಅಂದ್ರೆ ಏನು, ನೈತಿಕವಾದಂಥ ಒಂದು ಹಾದಿನ ತುಳಿದು ಆ ಹಾದಿ ಒಳಗೆ ನಡ್ಕೊಂಡು ಹೋಗ್ತಾವೆ. ಫಾರ್ ಎಕ್ಸಾಂಪಲ್ ಯಾವಪ್ಪ ಸಿಲಾಸನ ಅದೇ ರೀತಿ ಹಾದಿ ಒಳಗೆ ನಡೀತಾನ. ಸೊ ಅದು ಹೆಂಗೆ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ. ನರೇಟಿವ್ ಸ್ಟೈಲ್ ನೋಡ್ರಿ, ಅಂದ್ರೆ ಯಾವ ರೀತಿ ಇದನ್ನು ಬರ್ದಾರ ಅಂತ ಹೇಳಿ, ಯಾವ ಒಂದು ಶೈಲಿ ಒಳಗೆ. ಜಾರ್ಜ್ ಇಲಿಯಟ್ ಯೂಸಸ್ ಅ ಥರ್ಡ್ ಪರ್ಸನ್ ಆಮ್ನಿಸೆಂಟ್ ನರೇಟರ್ ಅಲೋವಿಂಗ್ ಅ ಡೀಪ್ ಸೈಕಾಲಜಿಕಲ್ ಇನ್ಸೈಟ್ ಇಂಟು ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ದ ನಾವೆಲ್ ಈಸ್ ನೋನ್ ಫಾರ್ ರಿಯಾಲಿಸಮ್, ಮಾರಲ್ ಫಿಲಾಸಫಿ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಏನಪ್ಪಾ ಅಂತಂದ್ರೆ ಯಾವ ನರೇಟಿವ್ ಸ್ಟೈಲ್ ಒಳಗೆ ಐತೆ ಅಂದ್ರೆ ಥರ್ಡ್ ಪರ್ಸನ್ ಒಳಗೆ ಐತ್ರಿ. ಆಮ್ನಿಸೆಂಟ್ ನರೇಟರ್ ಅಂದ್ರೆ ಯಾರೋ ಗುರ್ತಿರ್ಲಿಲ್ಲ ಅಂತವ ಮೂರನೇ ವ್ಯಕ್ತಿ ನಮಗೆ ಈ ಸ್ಟೋರಿನ ಹೇಳ್ತಿರ್ತಾನೆ. ಅಂದ್ರ ಕಾದಂಬರಿನ ಒಂದು ಮೇನ್ ಕ್ಯಾರೆಕ್ಟರ್ ನಮ್ಗೆ ಹೇಳ್ಕೊಡತ್ತಿಲ್ಲ, ಸಿಲಾಸ್ ಹೇಳ್ಕೊಡತ್ತಿಲ್ಲ, ಅಥವಾ ಯಾವುದೋ ಒಂದು ಕಾದಂಬರಿ ಒಳಗೆ ಬರ್ತಕ್ಕಂಥ ಇನ್ನೊಂದು ಕ್ಯಾರೆಕ್ಟರ್ ನಮ್ಗೆ ಹೇಳ್ಕೊಡತ್ತಿಲ್ಲ. ಹೊರತಾಗಿ ಯಾರೋ ಒಬ್ಬ ಗುರುತು ಪರಿಚಯ ಇಲ್ಲ, ನಮ್ಗೆ ಗೊತ್ತಾಗಿಲ್ಲ ಯಾರತ್ತ ಹೇಳಿ, ಒಟ್ಟು ಒಂದು ಅದೃಶ್ಯ ಧ್ವನಿ ಒಂದು ನಮಗೆ ಸ್ಟೋರಿ ಹೇಳಾಕಿರ್ತದೆ. ಓಕೆ, ಹಂಗೆ ಸ್ಟೋರೀಸ್ ಇರ್ತಾವೆ, ನೀವು ನೋಡಿರ್ಬೋದು, ಕಾದಂಬರಿಗಳು ಓದಿರ್ಬೋದು. ಆಮ್ನಿಸೆಂಟ್ ನರೇಟರ್ ಇರ್ತಾನೆ ಅಲ್ಲಿ, ಹೌದಾ. ಆಮೇಲೆ ಈ ಒಂದು ಪರ್ಟಿಕ್ಯುಲರ್ ಬುಕ್ ಎದ್ರ ಬಗ್ಗೆ ಹೇಳ್ತೈತ್ರಿ, ಒಂದು ರಿಯಾಲಿಸಮ್ ಮತ್ತು ಮಾರಲ್ ಫಿಲಾಸಫಿ. ಮಾರಲ್ ಅಂದ್ರೆ ನೈತಿಕ ತತ್ವದ ಬಗ್ಗೆ ಹೇಳ್ತದ್ರಿ. ಓಕೆ ನೋಡ್ರಿ, ಕ್ವಶನ್ ಆಫ್ ಜಸ್ಟಿಸ್, ಫೇತ್ ಆ್ಯಂಡ್ ಪರ್ಸನಲ್ ಗ್ರೋತ್. ಕ್ವಶನ್ ಎದ್ರ ಬಗ್ಗೆ ಕೇಳ್ತೈತಪ್ಪ ಅಂತಂದ್ರೆ ಜಸ್ಟಿಸ್, ನ್ಯಾಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೈತಿ. ನಂಬಿಕೆ, ಹಂಗ ಪರ್ಸನಲ್ ಗ್ರೋತ್ ಬಗ್ಗೆನೂ ಕೂಡ ನಂಬಿಕೆಗಳನ್ನ ಕೇಳ್ತೈತಿ. ಓಕೆ, ನಾ ಇಲ್ಲಿವರೆಗೂ ನಿಮ್ಗೆ ತಿಳಿದು ಅನ್ಕೊಂಡ್ರೆ, ನೀವು ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡ್ರಿ ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆಗೆ. ಭಾಳ ಜನ ರಿಕ್ವೆಸ್ಟ್ ಮಾಡಿದ್ರೆ ಅನ್ನತ್ಲಿ ಈ ವಿಡಿಯೋ ಮಾಡೀನಿ. ಶೇರ್ ಮಾಡ್ರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಹಂಗೆ ಲೈಕ್ ಕೊಡೋದು ಮರೆಕೋಬಿಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನು ಮೇಜರ್ ಕ್ಯಾರೆಕ್ಟರ್ಸ್ ನೋಡ್ರಿ ಯಾವ್ದಾವ. ಮೊದಲೇದು ಸಿಲಾಸ್ ಮರೀನರ್. ನಿಮಗೆ 3 ಪಾಯಿಂಟ್ ಒಳಗೆ ಇಡೀ ಕ್ಯಾರೆಕ್ಟರ್ಸ್, ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ಮೊದಲೇದು ಏನಪ್ಪ ಅಂದ್ರೆ ಪ್ರೊಟೋಗನಿಸ್ಟ್, ಅಂದ್ರೆ ಮೇನ್ ಲೀಡರ್ ಅಥವಾ ಹೆಡ್ ಹೀರೋ ಅನ್ಬೋದು ನಾವು. ಪ್ರೊಟೋಗನಿಸ್ಟ್ ಅ ವೀವರ್ ಫ್ರಮ್ ಲ್ಯಾಂಟರ್ನ್ ಯಾರ್ಡ್. ಸೊ ಪ್ರೊಟೋಗನಿಸ್ಟ್ ಯಾರ್ರಿ, ಸೈಲಸ್ ಮರೀನರ್. ಓಕೆ, ಮರೀನರ್ ಅಲ್ಲ, ಮಾರ್ನರ್. ಅ ವೀವರ್ ಫ್ರಮ್ ಲ್ಯಾಂಟರ್ನ್ ಯಾರ್ಡ್. ಸೊ ಇವು ಎಲ್ಲಿಂದ ಅನ್ರಿ, ವೀವರ್ ಅಂದ್ರೆ ಏನು, ಈ ಹೊಲಿಗೆ ಹಾಕ್ತಾರಲ್ರಿ, ಹೊಲೆಯವ ಏನ್ರಿ ಒಂದು ವೀವರ್ ಇರ್ತಾರವಳ ಅವರು. ಸೊ ಓಕೆ, ಅವ್ರು ಏನಪ್ಪಾ ಅಂತಂದ್ರೆ ಲ್ಯಾಂಟರ್ನ್ ಯಾರ್ಡ್ ಇಂದ ಬಂದಿರ್ತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆನೆಸ್ಟ್, ರಿಕಲ್ಸಿವ್, ಸ್ಪಿರಿಚುವಲಿ ವೂಂಡೆಡ್. ಸೊ ಇವ್ ಏನಪ್ಪಾ ಅಂತಂದ್ರೆ ಆನೆಸ್ಟ್ ಇರ್ತಾನ, ಮತ್ತು ಭಾಳಷ್ಟು ಏನಪ್ಪಾ ಅಂತಂದ್ರೆ ರಿಪಲ್ಸಿವ್ ಮತ್ತು ಸ್ಪಿರಿಚುವಲಿ ವೂಂಡೆಡ್, ಭಾಳಷ್ಟು ನಾವು ನೋವನ್ನ ಹೊಂದಿರ್ತಾನ. ಅಂದ್ರೆ ಈ ರಿಲಿಜನ್ ಮೇಲೆ ಏನಪ್ಪಾ ಅಂತಂದ್ರೆ ನಂಬಿಕೆನೇ ಇರಂಗಿಲ್ಲ ಅವಂಗ, ಅಷ್ಟು ನಂಬಿಕೆಗಳನ್ನ ಎಲ್ಲ ಕಳ್ಕೊಂಡಿರ್ತಾನ. ಮತ್ತು ಭಾಳ ಆನೆಸ್ಟ್ ಇರ್ತಾನೆ. ಆನೆಸ್ಟ್ ಅಂದ್ರೆ ಏನು, ಭಾಳ ಖರೆ ಇರ್ತಾನೆ ರೀ ಮನುಷ್ಯ. ಓಕೆ, ಆದ್ರೆ ಅವ್ನಿಗೆ ಒಂದು ಸ್ಪಿರಿಚುವಲಿ ವೂಂಡೆಡ್ ಅಂದ್ರೆ ಏನ್ರಿ, ಅವ್ನಿಗೆ ದುಃಖ ಆಗ್ತೈತಿ ಯಾವುದೋ ಒಂದು ವಿಷಯಕ್ಕೆ, ಆ ಒಂದು ರಿಲಿಜನ್ ಮೇಲೆ, ಧರ್ಮ ಅನ್ನೋದ್ರ ಮೇಲೆ, ಓಕೆ ಜಾತಿ ಅನ್ನೋದ್ರ ಮೇಲೆ ನಂಬಿಕೆನೂ ಹೋಗ್ಬಿಡ್ತೈತಿ. ಯಾಕೆ ಅನ್ನೋದು ನಾವು ನೋಡೋಣಂತ. ಇಂಪ್ಯಾಕ್ಟ್, ಹೀಸ್ ಜರ್ನಿ ಫ್ರಮ್ ಬಿಟ್ರೇಯಲ್ ಆ್ಯಂಡ್ ಐಸೋಲೇಷನ್ ಟು ಲವ್ ಆ್ಯಂಡ್ ರಿಡೆಂಪ್ಷನ್ ಈಸ್ ದ ಹಾರ್ಟ್ ಆಫ್ ದ ನಾವೆಲ್. ಹೀಸ್ ಡಿಸಿಷನ್ ಟು ಅಡಾಪ್ಟ್ ಇಪಿ ಟ್ರಾನ್ಸ್ಫಾರ್ಮ್ಸ್ ಹಿಮ್ ಆ್ಯಂಡ್ ರೀಕನೆಕ್ಟ್ಸ್ ಹಿಮ್ ವಿತ್ ಹ್ಯುಮ್ಯಾನಿಟಿ. ಸೊ ಅವನ ಒಂದು ಜರ್ನಿ, ಬಿಟ್ರೇಯಲ್ ಮೋಸದಿಂದ ಒಂದು ಐಸೋಲೇಷನ್ ಒಬ್ಬಂಟಿತನ, ಅಲ್ಲಿಂದ ಪ್ರೀತಿಯಿಂದ ಮರುಕಳಿಕೆ, ಅಲ್ಲಿಂದ ಎಲ್ಲ ಮತ್ತು ವಾಪಸ್ ಬರೋದನ್ನ ಏನಪ್ಪಾ ಅಂತಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದನ್ನ ಒಂದೊಂದು ಕ್ಯಾರೆಕ್ಟರ್ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಎರಡನೇ ಪಾಯಿಂಟ್ ನೋಡ್ರಿ, ಎರಡನೇ ಕ್ಯಾರೆಕ್ಟರ್
ಇ ಪಿ ಅಂತ ಹೇಳಿ ಆರ್ಫಂಡ್ ಚೈಲ್ಡ್ ಆಫ್ ಮಾಲಿ ಆ್ಯಂಡ್ ಗಾಡ್ಫ್ರಿ ಅಡಾಪ್ಟೆಡ್ ಬೈ ಸಿಲಾಸ್. ಸೊ ಆರ್ಫಂಡ್ ಚೈಲ್ಡ್ ಅಂದ್ರೆ ಏನಪ್ಪ ಅಂತಂದ್ರೆ ಅನಾಥ ಮಗು. ಯಾರ್ದು ಮಗುಪ್ಪ ಅಂತಂದ್ರೆ ಇದು ಮಾಲಿ ಮತ್ತು ಗಾಡ್ಫ್ರೆ ಇಂದ ಅನಾಥ ಮಗು ಇರ್ತೈತಿ. ಅದು ಯಾಕೆ ಅನಾಥ ಆಗ್ತದಕ್ಕೆ ಎಪಿ, ಆಮೇಲೆ ಇವ ಸೈಲಸ್ ಮಾರ್ನರ್ ಯಾಕೆ ಆಕಿನ ಸಾಕ್ತಾನ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗ್ತೈತಿ. ಓಕೆ, ಅಡಾಪ್ಟೆಡ್ ಬೈ ಸೈಲಸ್. ಟ್ರೈಟ್ಸ್ ಚಿಯರ್ಫುಲ್, ಲವ್ ಆ್ಯಂಡ್ ಲಾಯಲ್. ಸೊ ಆಕಿ ಈ ಒಂದು ಇಡೀ ಟಾಪಿಕ್ ಒಳಗೆ ಹೆಂಗಿರ್ತಾವೆ ಅಂದ್ರೆ ನಾವೆಲ್ ಕಾದಂಬರಿ ಒಳಗೆ ಹೆಂಗೆ ಕಂಡು ಬರ್ತಾವೆ ಅಂದ್ರೆ ಚಿಯರ್ಫುಲ್, ಲವಿಂಗ್ ಆ್ಯಂಡ್ ಲಾಯಲ್. ಆಮೇಲೆ ಇಂಪ್ಯಾಕ್ಟ್, ಅವಳ ಒಂದು ಇಂಪ್ಯಾಕ್ಟ್ ಕ್ಯಾರೆಕ್ಟರ್ ಒಳಗೆ ಏನೈತಿ, ನಾವೆಲ್ ಕಾದಂಬರಿ ಒಳಗೆ ಏನೈತಿ ಅಂತಂದ್ರೆ ಶಿ ಈಸ್ ದ ಕ್ಯಾಟಲಿಸ್ಟ್ ಫಾರ್ ಸಿಲಾಸ್ ಇಮೋಷನಲ್ ರಿಬರ್ತ್. ಹರ್ choice to stay with Silas over her biological father affirms the novel's theme of chosen love over blood ties. ಸೊ ಅವರ ಬಯಾಲಜಿಕಲ್ ಫಾದರ್ ಯಾರು, ಬಯಾಲಜಿಕಲ್ ಅಂದ್ರೇನು, ನಿಜವಾದ ತಂದೆ ಯಾರು ಅನ್ನೋದು ಗೊತ್ತಾದ್ರೂ ಕೂಡ ಆಕೆ ಸೈಲಸ್ನ ಜೊತೆ ಇರ್ತಾಳಲ್ಲ, ಅದ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಹೈಲೈಟ್ ಆಗಿರುವಂಥ ಒಂದು ವಿಷಯ. ಇಲ್ಲಿ ಗಾಡ್ಫ್ರೆ ನಾವು ಏನದನ್ನ ಶ್ರೀಮಂತ ಇದ್ರೂ ಕೂಡ ಇಲ್ಲಿ ಸೈಲಸ್ ಅನ್ನೊಬ್ಬ ವ್ಯಕ್ತಿನ ಸಾಕಿದ ತಂದೆ ಕಡೆ ಆಕಿ ಇರ್ತಾಳಲ್ಲ. ಲಾಸ್ಟ್ ಚಾಯ್ಸ್ ಆಕಿ ದೊಡ್ಡಕ್ಕೆ ಅದ್ ಕೂಡಲೂ ಕೂಡ ಚಾಯ್ಸ್ ಯಾರ ಕಡೆ ಮಾಡ್ತಾಳು, ಸೈಲಸ್ನ ಕಡೆ ಮಾಡ್ತಾಳ. ಅದು ಯಾಕೆ ಏನು ಅನ್ನೋದನ್ನ ನಾವು ಸಮರಿ ಒಳಗೆ ನೋಡೋಣ ಅಂತ. ನೆಕ್ಸ್ಟ್ ನೋಡ್ರಿ, ಗಾಡ್ಫ್ರೆ ಕ್ಯಾಸ್ ಅಂತ ಹೇಳಿ ಎಲ್ಡೆಸ್ಟ್ ಸನ್ ಆಫ್ ಸ್ಕ್ವಯರ್, ಎಪೀಸ್ ಬಯಾಲಜಿಕಲ್ ಫಾದರ್. ಸೊ ಇವ ಇಪಿನ ತಂದೆ, ಅಷ್ಟು ನೆನ್ಪಿಡ್ಕೋರು, ಭಾಳ ಡೀಟೇಲ್ ಹೋಗೋದು ಬೇಡ, ಇಲ್ಲಾಂದ್ರೆ ವಿಡಿಯೋ ಭಾಳ ದೊಡ್ಡದೈತಿ. ಸೊ ಟ್ರೈಟ್ಸ್ ಅಂದ್ರೆ ವೀಕ್ ವಿಲ್ಡ್, ಮಾರಲಿ ಕನ್ಫ್ಲಿಕ್ಟೆಡ್. ಸೊ ಒಳ್ಳೆ ಇರಂಗಿಲ್ಲ, ಆಮೇಲೆ ನೈತಿಕ ಗುಣಗಳಂತೂ ಇರಂಗಿಲ್ಲ ಅವಂಗ, ಅಥವಾ ಅದನ್ನ ನಡ್ಕೊಳಂಗಿಲ್ಲ ಆತಿರ್ತಕ್ಕಂಗ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಅವನ ಗಾಡ್ಫ್ರೆ ಕ್ಯಾಸ್ನ ಬಗ್ಗೆ. ಆಮೇಲೆ ಏನಪ್ಪ ಅಂದ್ರೆ ನಾವು ಮದ್ವೆ ಮಾಡ್ಕೊಂಡಿರ್ತಾನೆ ಯಾರ ಜೊತೆ ಅಂದ್ರೆ ಇಲ್ಲಿ ಮಾಲಿ ಜೊತೆ ಮದುವೆ ಆಗಿರ್ತಾನ. ಆಮೇಲೆ ಆಕಿನ ಬಿಟ್ಟು ಬೇರೆದಕ್ಕಿನ ಮದುವೆ ಆಗ್ತಾನ. ಆಮೇಲೆ ಅದನ್ನ ಕನ್ಫೆಷನ್ ಮಾಡೋದನ್ನ ಇಡೀ ಸ್ಟೋರಿ ಐತಿ, ಅದನ್ನ ನಾವು ನೋಡೋಣ ಅಂತ ಏನಾದ್ರು ಅಂತ ಹೇಳಿ. ನೆಕ್ಸ್ಟ್ ಇವಿಷ್ಟು ಮೇಜರ್ ಕ್ಯಾರೆಕ್ಟರ್ಸ್, ಇನ್ನೂ ಮೈನರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ಬೇಕು ನಿಮಗೆ. ಡನ್ಸಿ ಅಂತಂದು ಹೇಳಿ ಇಡೀ ಸ್ಟೋರಿ ಒಳಗೆ ಒಂದು ಗೊತ್ತಾಯ್ತು ನಮ್ಗೆ. ಡನ್ಸ್ಟನ್ ಯಾರಪ್ಪ ಅಂತಂದ್ರೆ ಯಂಗರ್ ಸನ್ ಆಫ್ ಸ್ಕ್ವಯರ್ ಕ್ಯಾಸ್, ಗಾಡ್ಫ್ರೆಸ್ ಬ್ರದರ್. ಸೊ ಡನ್ಸ್ಟನ್ ನಾವು ಏನಪ್ಪ ಅಂತಂದ್ರೆ ಅವಂಗೆ ಈ ಕಾದಂಬರಿ ಹೆಂಗೆ ಕರೆದಿರ್ತೀವಿ ನಾವು, ಡನ್ಸೆ ಅಂತಂದು ಹೇಳಿ ಕರೆದಿರ್ತೀವಿ. ಸೊ ಈ ಡನ್ಸೆ ನಾವು ಏನಪ್ಪ ಅಂತಂದ್ರೆ ಗಾಡ್ಫ್ರೆ ಏನದಲ್ಲ ಅವನ ಏನಪ್ಪ ಇಬ್ರು ಮಂದಿ ಅಂತಂಬ್ರಿ, ಇವರು ಅಣ್ಣ ಅಥವಾ ತಮ್ಮ ಯಾರೋ ಒಬ್ರು ಇರ್ಬೇಕ್ರಿ, ವಾಟ್ ಬ್ರದರ್. ಓಕೆ, ಟ್ರೈಟ್ಸ್ ಕ್ರೂಯಲ್, ಮ್ಯಾನಿಪ್ಯುಲೇಟಿವ್, ರೆಕ್ಲೆಸ್. ಈ ಇಡೀ ಸ್ಟೋರಿ ಒಳಗೆ ಹೆಂಗದಾನಂದ್ರೆ ಕ್ರೂಯಲ್, ಭಾಳ ಕ್ರೂರ್ ಅದಾನ. ಆಮೇಲೆ ಮಂದಿನ ಏನಪ್ಪ ಅಂತಂದ್ರೆ ಮರಳ ಮಾಡ್ತಿರ್ತಾನ. ಆಮೇಲೆ ರೆಕ್ಲೆಸ್, ಹುಚ್ಚರಂಗೆ ಆಡ್ತಿರ್ತಾನೆ. ಹುಚ್ಚರಂಗೆ ಆಡೋದಂದ್ರೆ ಏನು, ಭಾಳ ಕಠೋರ ಕ್ರೂರ್ ಇರ್ತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಂಪ್ಯಾಕ್ಟ್. ಹಿ ಸ್ಟೀಲ್ಸ್ ಸಿಲಾಸಸ್ ಗೋಲ್ಡ್ ಆ್ಯಂಡ್ ಡಿಸಪಿಯರ್ಸ್, ಟ್ರಿಗರಿಂಗ್ ಸಿಲಾಸಸ್ ಕ್ರೈಸಿಸ್. ಹೀಸ್ ಡೆತ್ ಆ್ಯಂಡ್ ದ ಡಿಸ್ಕವರಿ ಆಫ್ ದ ಸ್ಟೋಲನ್ ಗೋಲ್ಡ್ ಇಯರ್ಸ್ ಲೇಟರ್ ಬ್ರಿಂಗ್ ಕ್ಲೋಸರ್ ಟು ಸಿಲಾಸಸ್ ಪಾಸ್ಟ್. ಸೊ ಇವೇನಪ್ಪ ಅಂತಂದ್ರೆ ಸಿಲಾಸ್ ಏನದಾನಲ್ಲ, ಅವನ ಒಂದು ಬಂಗಾರನ ತುಡುಗು ಮಾಡಿರ್ತಾನೆ. ತುಡುಗು ಮಾಡಿ ಎಲ್ಲ ಓಡಿ ಹೋಗಿರ್ತಾನ. ಅಲ್ಲಿಂದ ವಾಪಸ್ ಬಂದು ಅವ್ನ ಹೆಣ ಸಿಗ್ತದ್ರಿ. ಎಷ್ಟೋ ಒಂದು 16 ವರ್ಷ ಆಗೋಣ ಅವ್ನ ಹೆಣ ಸಿಗ್ತೈತಿ. ಅದು ಹೆಂಗ ಏನು ಅನ್ನೋದು ನಿಮ್ಗೆ ಸ್ಟೋರಿ ಒಳಗೆ ನಾನು ಹೇಳ್ತೇನೆ. ಅಂದ್ರೆ ಶಾರ್ಟ್ ಆಗಿ ನೆನಪಿಟ್ಕೋರು ಅವ್ರ ಬಗ್ಗೆ ನಿಮ್ಗೆ. ಅಂದ್ರೆ ಯಾಕಪ್ಪ ಅಂತಂದ್ರೆ ಅಟ್ಲೀಸ್ಟ್ ಯು ವಿಲ್ ಗೆಟ್ ಟು ನೋ ಆರ್ ಗೆಟ್ ದಿ ಐಡಿಯಾ ಆಫ್ ದ ಸ್ಟೋರಿ ಏನಿದೆ ನಮ್ಗೆ ಗೊತ್ತಾಗೋ ಸಂಬಂಧ ನಿಮ್ಗೆ ಹೇಳತ್ತೇನೆ. ಓಕೆ, ನ್ಯಾನ್ಸಿ ಲ್ಯಾಮಿಟರ್, ಗಾಡ್ಫ್ರೇಸ್ ವೈಫ್, ಪ್ರಿನ್ಸಿಪಲ್ಡ್, ಕೈಂಡ್, ಇಮೋಷನಲ್, ರಿಸರ್ವ್ಡ್. ಸೊ ಗಾಡ್ಫ್ರೇಸ್ ವೈಫ್, ನೀವು ನ್ಯಾನ್ಸಿ ಏನದ, ಗಾಡ್ಫ್ರೇ ಇದ್ದಾಗ ಇನ್ನೊಬ್ಬಕ್ಕಿ ಜೊತೆ ಸಂಬಂಧ ಇರ್ತೈತಿ. ಯಾರಕ್ಕಿ, ಮಾಲಿ ಅನ್ನೋಕ್ಕಿ ಜೊತೆ ಸಂಬಂಧ ಇತ್ತು. ಇದಾಗ ನೀವು ನೋಡಿದ್ರೆ ಕ್ಯಾರೆಕ್ಟರ್ನ ಗಾಡ್ಫ್ರೇಂದ. ಆಮೇಲೆ ನ್ಯಾನ್ಸಿನ ಮದುವೆ ಆಗ್ತಾನ. ಮಾಲಿ ಹತ್ರ ವಿಚಾರ ಮಾಡೋ ಆಕಿ ಸಾಯ್ತಾಳ್ರಿ. ನೆಕ್ಸ್ಟ್ ಏನಪ್ಪ ಆಕಿ ಭಾಳ ಕೈಂಡ್ ಇರ್ತಾಳೆ, ಭಾಳ ಸೌಮ್ಯ ಸ್ವಭಾವದಳು. ಆಮೇಲೆ ಭಾಳ ವಿಚಾರ ಶಕ್ತಿಗಳು ಇರುವಂಥಳು. ಆಮೇಲೆ ಇಮೋಷನಲಿ ಭಾಳ ಚಲೋ ಇರ್ತಾಳೆ ಆಕಿ. ಓಕೆ, ನೆಕ್ಸ್ಟ್ ಹರ್ ರೆಫ್ಯೂಸಲ್ ಟು ಅಡಾಪ್ಟ್ ಇಪಿ earlier in the marriage reflects her rigid moral code. She supports Godfrey's confession but accepts ಇಪಿ's decision with grace. ಸೊ ಇಲ್ಲಿ ಇಪಿನ ಅಡಾಪ್ಟ್ ಮಾಡ್ಕೋಬೇಕಂತಿರ್ತಾರ. ಯಾಕಂದ್ರೆ ಆಕಿ ಬಯಾಲಜಿಕಲ್ ಫಾದರ್ ಗಾಡ್ಫ್ರೇ ಅನ್ನೋದು ಗೊತ್ತಾಗನ ಇವರಿಬ್ಬರು ಜನ ಮಕ್ಕಳಾಗಂಗಿಲ್ಲ ರೀ. ಯಾರಿಗೆ, ಗಾಡ್ಫ್ರೇ ಮತ್ತು ನಮ್ಮ ಈಕಿ ನ್ಯಾನ್ಸಿಗೆ ಇಬ್ರು ಮಂದಿಗೆ ಮಕ್ಕಳಾಗಿಲ್ಲ. 16 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಆಮೇಲೆ ಇವರಿಬ್ರಿಗೂ ಗೊತ್ತಾದತಿ ಈಕಿ ಗಾಡ್ಫ್ರೇನ ನಿಜವಾದ ಮಗಳು ಯಾರಪ್ಪ ಅಂತಂದ್ರೆ ಇಪಿ ಅಂತಂದು ಹೇಳಿ. ಸೊ ಆ ಇಪಿನ ಕರ್ಕೊಂಬರಕ್ಕೆ ಹೋಗ್ತಾರ. ಸೊ ಅಲ್ಲಿ ಒಂದೇನೋ ವಾಗ್ವಾದಗಳು ನಡೀತಾವ, ಚರ್ಚೆಗಳು ನಡೀತಾವ. ಏನು ಅನ್ನೋದು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ ನಾನು ಸಮರಿ ಹೇಳ್ಬೇಕಾದ್ರೆ. ನೆಕ್ಸ್ಟ್ ನೋಡ್ರಿ, ಸ್ಕ್ವಯರ್ ಕ್ಯಾಸ್. ಸೊ ಸ್ಕ್ವಯರ್ ಕ್ಯಾಸ್ ಅಂದ್ರೆ ಏನು, ವೆಲ್ದಿ ಲ್ಯಾಂಡ್ ಓನರ್, ಫಾದರ್ ಆಫ್ ಗಾಡ್ಫ್ರೇ ಆ್ಯಂಡ್ ಡನ್ಸ್ಟನ್. ಸೊ ಸ್ಕ್ವೇರ್ ಕ್ಯಾಸ್ ಏನದಲ್ಲ, ಇವ್ ವೆಲ್ದಿ ಲ್ಯಾಂಡ್ ಓನರ್ ಅದಾನ. ಓಕೆ, ಅಂದ್ರೆ ಶ್ರೀಮಂತ, ಆಗರ್ಭ ಶ್ರೀಮಂತ, ಬಹಳಷ್ಟು ಆಸ್ತಿ ಇತ್ತು ಕಡೆ. ಅವ ತಂದೆ, ಯಾರ ತಂದೆ ರೀ, ಈ ಡನ್ಸ್ಟನ್ ಮತ್ತು ಇದೇಗಿನ ಗಾಡ್ಫ್ರೇ ಇದಲ್ಲ ಅವನ ತಂದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಟ್ರೈಟ್ಸ್, ಇಂಟೆಲಿಜೆಂಟ್ ಆ್ಯಂಡ್ ಅಥಾರಿಟಿವ್. ಸೊ ಅಧಿಕಾರಶಾಹಿ ಅಥವಾ ಅಧಿಕಾರ ತೋರಿಸಿರ್ತಾನೆ. ಆಮೇಲೆ ಭಾಳಷ್ಟು ಅವನು ಒಂದು ಸ್ವಲ್ಪ ತೋರಿಸಿರ್ತಾನೆ
Gharvana, okay. His lax parenting contributes to his son's moral failings. He presents the old aristocracy and its declining influence. ಸೊ ನಾವು ಒಂದು ಏನಪ್ಪ ಅಂತಂದ್ರೆ ಅವನು ಬಹಳಷ್ಟು ಕಮ್ಮಿ ತನ್ನ ಮಕ್ಕಳ ಕಡೆ ವಿಚಾರ ಮಾಡಂಗಿಲ್ಲ. ಮಕ್ಕಳು ಏನಪ್ಪ ಅಂತಂದ್ರೆ ನೈತಿಕ ಬುದ್ಧಿಮಟ್ಟದೊಳಗೆ ಬೆಳೆಯಂಗಿಲ್ಲ ಸರಿಯಾಗಿ. ಯಾಕಂದ್ರೆ ಡನ್ಸನ್ ಅವ ಏನಪ್ಪ ಅಂತಂದ್ರೆ ತುಡುಗ್ ಮಾಡ್ತಾನ, ಯಾರ ಕಡೆಯಿಂದ ಸಿಲಾಸನ್ ಕಡೆಯಿಂದ ತುಡುಗ್ ಮಾಡ್ತಾನ. ಆಮೇಲೆ ಇಲ್ಲಿ ಗಾಡ್ಫ್ರೇ ನೋಡ್ಬೋದು ನೀವು, ಒಬ್ಬಕಿ ಬಾರ್ದಾಗ ಕೆಲಸ ಮಾಡ್ತಿರ್ಕಂತ ಒಬ್ಬಕಿ ಮಹಿಳೆಯನ್ನ ಏನಪ್ಪ ಅಂತಂದ್ರೆ ಮದ್ವೆ ಆಗ್ತಂತಂದ್ರೆ ಆಶ್ವಾಸನೆ ತೋರ್ಸಕ್ಕೆ ಪ್ರೆಗ್ನೆಂಟ್ ಮಾಡ್ತಾನ. ಆಮೇಲೆ ಆಕೆ ನಡು ನೀರೊಳಗೆ ಕೈ ಕೊಟ್ಟು ಮತ್ತೆ ಶ್ರೀಮಂತ ಹುಡುಗಿನ ಮದುವೆ ಆಗ್ತಾನೆ, ನ್ಯಾನ್ಸಿನ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ನೆನಪಿಟ್ಕೋಬೇಕು. ತಂದೆ ಆದವ ನೈತಿಕ ಬುದ್ಧಿಮಟ್ಟನ ಕಲಿಸ್ಕೊಡ್ಬೇಕಾಯ್ತು ತನ್ನ ಮಕ್ಕಳಿಗೆ, ಅದನ್ನು ಕಲಿಸ್ಕೊಡಂಗಿಲ್ಲವ. ಇದು 6ನೇ ಕ್ಯಾರೆಕ್ಟರ್. ನೆಕ್ಸ್ಟ್ ನೋಡ್ರಿ, ಡಾಲಿ ವಿಂಥ್ರೋಪ್ ಅಂತಂದೇಳಿ. ಸೊ ಈಕಿ ಯಾರಪ್ಪ ಅಂತಂದ್ರೆ ರೋಲ್ ಹಾಕಿದೇನು, ಕೈಂಡ್ ಹಾರ್ಟೆಡ್ ನೇಬರ್, ಮದರ್ ಆಫ್ ಅರನ್. ಸೊ ಅರನ್ ಅನ್ನೊಬ್ಬ ಇನ್ನೊಂದು ಸಣ್ಣ ಒಂದು ಕ್ಯಾರೆಕ್ಟರ್ ಐತಿ, ಅವರ ತಾಯಿ. ಕಂಪ್ಯಾಷನೇಟ್, ರಿಲಿಜಿಯಸ್ ಅಂಡ್ ನರ್ಚರಿಂಗ್. ಸೊ ಆಕಿ ಭಾಳ ಒಳ್ಳೆಯವ್ರ ಹೆಣ್ಮಗಳು ರೀ ಯಾರು, ಡಾಲಿ ವಿಂಥ್ರೋಪ್ ಅನ್ನಕಿ. She helps Silas rise EP and encourages him to rejoin society. She embodies the warmth and moral strength for Ravlo's working classes. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಈ ಏನು ಮಹಿಳೆ ಡಾಲಿ ವಿಂಥ್ರೋಪ್ ಇದ್ದಕ್ಕೆ ಏನಿರ್ತಾಳ, ಈ ಸಿಲಾಸ್ ಅಥವಾ ಸೈಲಸ್ ಇಡೀ ಊರನ್ನ ಬಿಟ್ಟು ಬಂದನವ. ಹೌದಾ, ಎಲ್ಲಿಂದ್ರಿ ಲ್ಯಾಂಟರ್ನ್ ಅವನು ಒಂದು ಊರನ್ನ ಬಿಟ್ಟು ರಾವ್ಲೋ ಅನ್ನೋ ಊರಿಗೆ ಬಂದಾನ. ಅಲ್ಲಿ ಅವನು ಬಂಗಾರನು ಕೂಡ ಕಳುವಾದಾಗ ಅವ್ನಿಗೆ ಏನು ಮಾಡಬೇಕು ಅಂತ ದಿಕ್ಕು ತಿಳಂಗಿಲ್ಲ. ಅವಾಗ ಸಿಕ್ಕಿದ್ದಾರು ಇಪಿ. ಸೊ ಇಪಿ ಜೊತೆ ಕೂಡ್ಕೊಂಡು ಏನಪ್ಪ ಅಂತಂದ್ರೆ ಇದ ನನ್ನ ಬಂಗಾರ, ಆ ಹುಡುಗಿನ ನನ್ನ ಬಂಗಾರದಿಂದ ಹಾಕಿನೇನು ಸಾಕ್ತಿರ್ತಾನಲ್ಲ, ಅವಾಗ ಒಂದು ಮಾರಲ್ ಸ್ಟೆಬಿಲಿಟಿ, ಒಂದು ಮಾರಲಿಟಿನ ಕೊಟ್ಟಿದ್ದು, ಒಂದು ಸಮಾಜ ಜೊತೆ ಕೂಡ್ಕೊಂಡಿರ್ಬೇಕಂತ ಹೇಳಿ ಕಲಿಸ್ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ಡಾಲಿ ವಿಂಥ್ರೋಪ್ ಅನ್ನಕಿ. ಸೊ ನೆನಪಿಟ್ಕೋರಿ ನಿಮಗೆ ಇವಿಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಮೇಜರ್ ಕ್ಯಾರೆಕ್ಟರ್ಸ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೈನರ್ ಕ್ಯಾರೆಕ್ಟರ್ಸ್ ಬರ್ತಾವ. ಯಾರಪ್ಪ ಅಂತಂದ್ರೆ ಅರಾನ್ ವಿಂಥ್ರೋಪ್ ಅಂತ ಹೇಳಿ, ಯಾರಿವ ಡಾಲಿನ ಇದಾಗ ಡಾಲಿ ಇದ್ದಳಲ್ಲ, ಡಾಲಿನ ಮಗ. ಓಕೆ, ಇಪಿ ಸೂಟರ್ ಅಂಡ್ ಲೇಟರ್ ಹಸ್ಬೆಂಡ್. ಇವ ಅರಾನ್ ವಿಂಥ್ರೋಪ್ ಅನ್ನವ ಇಪಿ ಸೈಲಸ್ನ ಮಗಳದಾಳ, ಅವಳನ್ನ ಇವ ಮದುವೆ ಆಗ್ತಾನೆ. ಓಕೆ, ಜೆಂಟಲ್, ಹಾರ್ಡ್ ವರ್ಕಿಂಗ್, ರೆಸ್ಪೆಕ್ಟ್ಫುಲ್. ಹಿ ಈಸ್ ಲವ್ ಫಾರ್ ಇಪಿ ಅಂಡ್ ಅಡ್ಮಿರೇಷನ್ ಫಾರ್ ಸೈಲಸ್ reinforces the theme of community and continuity. He represents the next generation of Ravlo's moral center. ಸೊ ಒಂದೇನಪ್ಪ ಅವನ ಪ್ರೀತಿ ಆಗಿರ್ಬೋದು ಸೈಲಸ್ಗ ಎಲ್ಲ ಹಿಡಿಸಿರ್ತೈತಿ. ಆಮೇಲೆ ಲಾಸ್ಟ್ ಕೊಟ್ಟ ಯಾರನ್ನ ಮದುವೆ ಆಗ್ತಾನೆ ಇವ, ನಮ್ಮ ಇಪಿನ ಮದುವೆ ಆಗ್ತಾನ. ಇಪಿ ಯಾರು, ಸೈಲಸ್ನ ಮಗಳು. ಆದ್ರ ಬಯಾಲಜಿಕಲ್ ಫಾದರ್ ಯಾರು, ಗಾಡ್ಫ್ರೇ. ನೆನಪಿಟ್ಕೋರ ಅವ್ನ ಮಗ ಕೇಳ್ತಾರ. ನೆಕ್ಸ್ಟು ಮಾಲಿ ಫ್ಯಾರನ್, ಗಾಡ್ಫ್ರೇ ಸೀಕ್ರೆಟ್ ವೈಫ್, ಇಪಿಸ್ ಬಯಾಲಜಿಕಲ್ ಮದರ್. ನಿಮಗೆ ಈಗ ಸ್ಟೋರಿ ಗೊತ್ತಾಗೈತೆ ಅನ್ಕೊಂಡೆ ನಾನು. ಗಾಡ್ಫ್ರೇನ ಅಂದ್ರೆ ಮಾಲಿ ಯಾರಪ್ಪ ಅಂತಂದ್ರೆ ಗಾಡ್ಫ್ರೇನ ಸೀಕ್ರೆಟ್ ಹೆಂಡ್ತಿ ಅಂದ್ರೆ ಜನರಿಗೆ ಹೊಸ ಸಮಾಜಕ್ಕೆ ಗೊತ್ತಿರಂಗಿಲ್ಲ. ಓಕೆ, ಹಂಗ ಇವ್ ಮದುವೆ ಆಗಿರ್ತಾನ, ಪ್ರೆಗ್ನೆಂಟ್ ಮಾಡಿ ಬಿಟ್ಬಿಟ್ಟಿರ್ತಾನ. ಆಕಿಗೆ ಹುಟ್ಟಿದ ಯಾರಪ್ಪ ಅಂತಂದ್ರೆ ಇಪಿ ಹುಟ್ಟಿದಾಳ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರಬಲ್ಡ್ ಅಡಿಕ್ಷನ್ ಟು ಓಪಿಯಂ. ಈಕಿ ಏನಪ್ಪ ಅಂತಂದ್ರೆ ಓಪಿಯಂ ನಶೆ ಮಾಡ್ತಿರ್ತಾಳೆ, ಆಕಿ ನಶೆ ಮಾಡ್ಕೊಂತಿರ್ತಾಳೆ. ಆಮೇಲೆ ಟ್ರಬಲ್ಡ್, ಭಾಳ ತ್ರಾಸ ಇರ್ತದೆ ಆಕಿಗೆ. Her death allows Silas to adopt EP. She symbolizes the consequence of social stigma and hidden sin. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಒಳಗೆ, ನಾವೆಲ್ ಒಳಗೆ, ಕಾದಂಬರಿ ಒಳಗೆ ನಮ್ಗೆ ಈ ಪಾತ್ರ ಏನು ಹೇಳ್ಕೊಡ್ತಿದ್ದಪ್ಪ ಅಂದ್ರೆ ಸಮಾಜದೊಳಗೆ ಇರತಕ್ಕಂಥ ಈ ದುಷ್ಪರಿಣಾಮಗಳು ಏನದಾವ, ಆಮೇಲೆ ಅದರಿಂದ ಏನೆಲ್ಲ ತೊಂದರೆ ಆಗ್ತೈತೆ ಅಂತ ಹೇಳಿ ತೋರಿಸ್ಕೊಡ್ತಾಳೆ. ಇನ್ನು ವಿಲಿಯಂ ಡಾನ್ ಅನ್ನೋ ಸೈಲಸ್ ಫಾರ್ಮರ್ ಫ್ರೆಂಡ್ ಇನ್ ಲ್ಯಾಂಟರ್ನ್ ಯಾರ್ಡ್. ಸೊ ಲ್ಯಾಂಟರ್ನ್ ಯಾರ್ಡ್ ಒಳಗೆ ವಿಲಿಯಂ ಡೈನ್ ಯಾರಪ್ಪ ಅಂತಂದ್ರೆ ಸೈಲಸ್ನ ಫ್ರೆಂಡ್ ಆಗಿರ್ತಾನ. His betrayal shatters Silas's faith and sets the story in motion. He represents religious corruption and false pity. ಸೊ ಏನಪ್ಪ ಅಂದ್ರೆ ನೀವು ಮೋಸ ಮಾಡ್ತಾರ ಒಟ್ಟು ನೆನ್ಪಿಟ್ಕೋರಿ, ಹೆಂಗೆ ಮೋಸ ಏನನ್ನೋದು ನಿಮ್ಗೆ ಮುಂದೆ ಹೇಳ್ತಾನೆ ನಾನು. ಒಟ್ಟ ಸೈಲಸ್ಗೆ ಮೋಸ ಮಾಡಿದ ಯಾರ್ರಿ, ವಿಲಿಯಂ ಡಾನ್. ನೆಕ್ಸ್ಟ್ ನೋಡ್ರಿ ಸಾರಾ. ಸೊ ಈಗ ಯಾರಪ್ಪ ಅಂದ್ರೆ ಸಿಲಾಸಸ್ ಫಾರ್ಮರ್ ಫಿಯಾನ್ಸೆ. ಸಾರಾ ಅನ್ನಕ್ಕೆ ಏನಪ್ಪ ಅಂತಂದ್ರೆ ಸೈಲಸ್ ಅಥವಾ ಸೈಲಸ್ ನೆನ್ಪಿಟ್ಕೋರಿ, ಸೈಲಸ್ನ ಫಿಯಾನ್ಸೆ ಅಂದ್ರೆ ಇನ್ನೇನು ಮದುವೆ ಆಗಿರ್ತಾಳೆ, ಲವರ್ ಅನ್ಕೋರಿ. ಓಕೆ, ಸೊ ಆಕಿ ಇವನ್ ಬಿಟ್ಟು ಹೋಗ್ತಾಳೆ, ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು ಮಿಸ್ಟರ್ ಮೇಸಿ, ಪ್ಯಾರಿಶ್ ಕ್ಲರ್ಕ್ ಇನ್ ರಾವೆಲೋ. ಅಂದ್ರೆ ಇವು ಸಣ್ಣ ಕ್ಯಾರೆಕ್ಟರ್, ಇವು ಕ್ಲರ್ಕ್ ಇರ್ತಾವ, ಈಕಿ ಕ್ಲರ್ಕ್ ಇದಾಳಲ್ಲಿ. ನೆಕ್ಸ್ಟ್ ಬೆನ್ ವಿಂಟ್ರೋಪ್, ಡಾಲಿಸ್ ಹಸ್ಬೆಂಡ್. ಡಾಲಿನ ಹಸ್ಬೆಂಡ್, ನಿಮ್ಗೆ ಡಾಲಿ ಯಾರು ಅನ್ನೋದು ಗೊತ್ತಾಗೈತಿ ಈಗ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದ ರೈನ್ಬೋ ಇನ್ ರೆಗ್ಯುಲರ್ಸ್, ವಿಲೇಜಸ್ ಹು ಗ್ಯಾದರ್ ಅಟ್ ದ ಲೋಕಲ್ ಪಬ್. ರೈನ್ಬೋ ಇನ್ ಅಂತ ಹೇಳಿ ಅದು ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಅಲ್ಲಿ ಏನಪ್ಪ ಅಂತಂದ್ರೆ ಬಹಳ ಜನ ಲೋಕಲ್ ಪಬ್ ಒಳಗೆ ಕೂಡ್ತಿರ್ತಾರ. ಓಕೆ, ಒಂದು ಪಬ್ ಇರ್ತೈತೆ ಅಲ್ಲಿ. ಇನ್ನು ಮೈ ಡಿಯರ್ ಸ್ಟೂಡೆಂಟ್ಸ್, ಸಂಬರಿ ನೆನ್ಬಿಟ್ಕೋರಿ, ಕ್ಯಾರೆಕ್ಟರ್ಸ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳಿದೀನಿ. ಆಲ್ಮೋಸ್ಟ್ ಈಗ ವಿಡಿಯೋ ಅನ್ಸುಮಟ್ಟಿನ ಒಂದು 15-20 ಮಿನಿಟ್ಸ್ ಆಗಿರ್ಬೋದು. ಈಗ ಒಂದು 20 ಮಿನಿಟ್ಸ್ ತನಕ ವಿಡಿಯೋ ಆಗೈತಿ. ಅಕಸ್ಮಾತ್ 40 ಮಿನಿಟ್ಸ್ ಮೇಲೆ ಹೊತ್ತಪ್ಪ ಅಂತಂದ್ರೆ ಕ್ಯಾರೆಕ್ಟರ್ಸ್ ವಿಡಿಯೋ ಬೇರೆ,
ಆಮೇಲೆ ಸಮರಿ ವಿಡಿಯೋ ಬೇರೆ ಮಾಡಿರ್ತೀನಿ. ಡಿವೈಡ್ ಮಾಡಿ ನಿಮಗೆ ವಿಡಿಯೋ ಎರಡು ಕೂಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಎರಡೂ ಕೂಡ ನೋಡ್ಬೋದು. ಯಾಕಂದ್ರೆ ದೊಡ್ಡದಾದಪ್ಪ ಅಂದ್ರೆ ನೀವೇ ನೋಡೋಕೆ ಹೋಗಿಲ್ಲ. ಕ್ಯಾರೆಕ್ಟರ್ಸ್ ಮೇಲೆ ಒಂದು ಮಾಡ್ತೀನಿ. ಇಫ್ ಪಾಸಿಬಲ್ ಅಕಸ್ಮಾತ್ 45 ನಿಮಿಷದ ಮ್ಯಾಲೆ ಹೋತಂದ್ರೆ ಮಾಡಿರ್ತೀನಿ. ಆಮೇಲೆ ಸರ್ ಇಷ್ಟಾಗಿ ದೊಡ್ಡ ವಿಡಿಯೋ ಅಪ್ಲೋಡ್ ಮಾಡಿರ್ತಾ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ಡೀಟೇಲ್ ಒಳಗೆ ನಿಮಗೆ ಹೇಳಿರ್ತೀನಿ ಅಬೌಟ್ ದಿ ಆಥರ್, ನಿಮಗೆ ಬುಕ್ಕಿನ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿನಿ. ಕ್ಯಾರೆಕ್ಟರ್ಸ್, ಮೇಜರ್ ಕ್ಯಾರೆಕ್ಟರ್, ಮೈನರ್ ಕ್ಯಾರೆಕ್ಟರ್, ಎಕ್ಸಾಮ್ದಾಗ ಇಷ್ಟು ಬರ್ದ್ರೆ ನಿಮಗೆ ಮಾರ್ಕ್ಸ್ ಬಿದ್ದೇ ಬೀಳ್ತಾವ. ಸೊ ಇದ್ರ ಸಂಬಂಧ ಯಾಕೆ ನೀವು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಹೇಳಿ. ಇನ್ನು ಫಸ್ಟ್ ಪಾರ್ಟ್ನ ಏನು ಮಾಡೋಣಪ್ಪ ಅಂತಂದ್ರೆ ನೋಡ್ರಿ, ಸೈಲಸ್ ಮಾರ್ನರ್, ಸೊ ನಾಟ್ ಮರಿನರ್, ಸೈಲಸ್ ಮಾರ್ನರ್ ದ ವೀವರ್ ಆಫ್ ರಾವ್ಲೋ. ಓಕೆ, ಅವಂದ ಮೊದಲೇ ಪಾರ್ಟಿಗೆ ಏನಪ್ಪ ಅಂತಂದ್ರೆ ಬಿಟ್ರೇಯಲ್ ಅಂಡ್ ಐಸೋಲೇಷನ್. ಸೈಲಸ್ ಮಾರ್ನರ್ ಇಸ್ ಅ ಜೆಂಟಲ್ ಡಿವೋಟ್ ವೀವರ್ ಲಿವಿಂಗ್ ಇನ್ ಲ್ಯಾಂಟರ್ನ್ ಯಾರ್ಡ್, a strict religious community in the northern town. He is engaged to a woman named Sarah and his best friend is William Dunn. But William betrays Silas. He frames him for theft, likely to win Sarah for himself. ಸೊ ಸೈಲಸ್ ಮಾರ್ನರ್ ನಾವು ಏನಪ್ಪ ಅಂತಂದ್ರೆ ಭಾಳಷ್ಟು ಜಂಟಲ್ ಇರ್ತಾನ. ಆಮೇಲೆ ಡಿವೋಟ್ ವೀವರ್, ಸೊ ವಿವಿಂಗ್ ಮಾಡ್ತಿರ್ತಾನೆ, ವಿವಿಂಗ್ ಅನ್ನೋ ಕೆಲಸ ಮಾಡ್ತಿರ್ತಾನೆ ರೀ. ಆಮೇಲೆ ಅವು ಎಲ್ಲಿರ್ತಾನಪ್ಪ ಅಂತಂದ್ರೆ ಲ್ಯಾಂಟರ್ನ್ ಯಾರ್ಡ್ ಅನ್ನೋ ಒಂದು ಪ್ರದೇಶದೊಳಗೆ, ಒಂದು ಊರಿನೊಳಗೆ ಇರ್ತಾರ ಅವರು. ಓಕೆ, ಸ್ಟ್ರಿಕ್ಟ್ ರಿಲಿಜಿಯಸ್ ಕಮ್ಯುನಿಟಿ ಇನ್ ನಾರ್ದರ್ನ್ ಟೌನ್. ಸೊ ನಾರ್ದರ್ನ್ ಪಶ್ಚಿಮಲ್ಲ ಉತ್ತರದೊಳಗೆ ಇರುವಂಥ ಒಂದು ಯಾವುದೋ ಟೌನ್ ಒಳಗೆ, ಆ ಒಂದು ಟೌನ್ ಒಳಗೆ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಆ ಲ್ಯಾಂಟರ್ನ್ ಯಾರ್ಡ್ ಒಳಗೆ ಇರ್ತಾರೆ ರೀ. ಅಲ್ಲಿ ಏನಪ್ಪಾ ಅಂತಂದ್ರೆ ಇವು ಇರ್ತಾನ ಭಾಳ ಜಂಟಲ್, ಸೌಮ್ಯ ಸ್ವಭಾವನ ಒಳ್ಳೆ ವ್ಯಕ್ತಿ ಇರ್ತಾನ್ರಿ. ಯಾರು? ಸೈಲಸ್ ಮಾರ್ನರ್. ಹಿ ಈಸ್ ಎಂಗೇಜ್ ಟು ವುಮೆನ್ ನೇಮ್ ಸಾರಾ. ಸೊ ಅವ್ ಯಾರನ್ನ ಎಂಗೇಜ್ ಮಾಡ್ಕೊಂಡಿರ್ತಾನ ಅಂದ್ರೆ ಪ್ರೀತಿ ಮಾಡ್ತಿರ್ತಾನಪ್ಪ ಅಂದ್ರೆ ಸಾರಾ ಅನ್ನಕ್ಕೆ ಒಬ್ಬಕ್ಕೆ ಹುಡುಗಿನ ಪ್ರೀತಿ ಮಾಡ್ತಿರ್ತಾನ. ಆಮೇಲೆ ಆ್ಯಂಡ್ ಹೀಸ್ ಬೆಸ್ಟ್ ಫ್ರೆಂಡ್ ಈಸ್ ವಿಲಿಯಂ ಡಾನ್. ಸೊ ಸಾರಾ ಅನ್ನಕ್ಕೆ ಏನಪ್ಪಾ ಅಂದ್ರೆ ಲವರ್ ಆಗಿದ್ರ ವಿಲಿಯಂ ಡಾನ್ ಅನ್ನವ, ಅಥವಾ ಡಾನಿ ಅಂತ ಹೇಳಿ, ಡಾನ್ ಅನ್ನವ ಈ ಸೈಲಸ್ ಮಾರ್ನರ್ನ ಫ್ರೆಂಡ್ ಆಗಿರ್ತಾನೆ ರೀ, ಭಾಳ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ, ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿರ್ತಾನೆ. ಆದ್ರ ಬಟ್ ವಿಲಿಯಂ ಬಿಟ್ರೆ ಸೈಲಸ್, ಹಿ ಫ್ರೇಮ್ಸ್ ಹಿಮ್ ಫಾರ್ ಥೆಫ್ಟ್, ಲೈಕ್ಲಿ ಟು ವಿನ್ ಸಾರಾ ಫಾರ್ ಹಿಮ್ಸೆಲ್ಫ್. ಸೊ ಏನು ಮಾಡ್ತಾನಂದ್ರೆ ವಿಲಿಯಂ ಇದ್ದಾವ ಏನು ಮಾಡ್ತಾನಂದ್ರೆ ಮೋಸ ಮಾಡ್ತಾನ. ಯಾರಿಗೆ? ಸೈಲಸ್ಗೆ. ಹೆಂಗೆ ಮೋಸ ಮಾಡ್ತಾನಪ್ಪ ಅಂದ್ರೆ ಇವ ಕಳ್ತನ ಮಾಡಿದಾನ, ಚರ್ಚ್ನೊಳಗೆ ಕಳ್ತನ ಮಾಡಿದ್ದು ಯಾರಪ್ಪ ಅಂತ ಸೈಲಸ್ ಅಂತ ಹೇಳಿ ಹಾಕಿ ಬಿಡ್ತಾನೆ. ಆ್ಯಕ್ಚುಲಿ ಕಳ್ತನ ಮಾಡಿರಂಗಿಲ್ಲ, ಆದ್ರೆ ಕಳ್ತನ ಮಾಡತ್ತ ಅಂತೇಳಿ ಹೇಳ್ತಾನ. ಅದ್ರ ಸಂಬಂಧ ಏನಪ್ಪ ಸ್ಪೆಷಲಿ ಎದಕ್ಕೆ ಮಾಡಿದಾನಂದ್ರೆ ಅವ ಈ ಸಾರಾನ ತನ್ನ ಕಡೆ ಮಾಡ್ಕೊಳಕ. ಸಾರಾ ಇವು ಕೂಡ ವಿಲಿಯಂ ಡಾನ್ ಕೂಡ ಸಾರಾನ ಪ್ರೀತಿ ಮಾಡ್ತಿರ್ತಾನ. ಅದನ್ನ ಆಕಿನ ಪಡಿ ಸಂಬಂಧ ಸುಳ್ಳ ಒಂದು ಕದಿಯುವುದನ್ನು ಮಾಡಿ ಕದ್ದು ಅದನ್ನ ಯಾರ ಮೇಲೆ ಹಾಕ್ತಾನಪ್ಪ ಅಂದ್ರೆ ಸೈಲಸ್ ಮಾರ್ನರ್ ಮೇಲೆ ಹಾಕಿಬಿಡ್ತಾನ. ದ ಕಮ್ಯುನಿಟಿ ಕಂಡೆಮ್ಸ್ ಸೈಲಸ್ ಬೇಸ್ಡ್ ಆನ್ ದ ಡ್ರಾಯಿಂಗ್ ಆಫ್ ಲಾಟ್ಸ್, ರಿಲಿಜಿಯಸ್ ರಿಚುವಲ್ ದೇ ಬಿಲೀವ್ ರಿವೀಲ್ಸ್ ಡಿವೈನ್ ಜಜ್ಮೆಂಟ್. ಸೊ ಈ ನಮ್ಮ ಕಡೆ ನೋಡ್ರಿ, ಈಗ ದೇವರ ಕೇಳೋದು, ಕಪ್ರ ಹಚ್ಚಿನಿ, ಕಪ್ರ ಮೇಲೆ ಜಜ್ಮೆಂಟ್ ಮಾಡ್ತಾರ, ಅಥವಾ ದೇವ್ರ ಭಂಡಾರ ಮುಟ್ಟಿ ಆಮೇಲೆ ಅರ್ಶಿನ ಕುಕುಮ ಮುಟ್ಟಿ ನೀ ಹೇಳು, ಹಂಗೆ ಮಾಡು ಹಿಂಗೆ ಮಾಡು, ದೇವ್ರ ಕರೆಯೋದನ್ನು ಸತ್ಯ ನೋಡ್ಕೊಳ್ಳಿ, ಲಿಂಬಿಕಾಯಿ ಹೊಡಿತೈತಿ, ಟೈನ್ಕಾಯಿ ಬ್ಲಾಸ್ಟ್ ಆಗೈತಿ. ಸೊ ಹಿಂಗೆಲ್ಲ ನಮ್ಮ ಕಡೆಯಿಂದ ಅನ್ಕೊಂತಿರ್ತೀವಲ್ಲ ನಾವು. ಹಂಗೆ ಚರ್ಚ್ನೊಳಗೆ ಏನಾಗಿರ್ತಪ್ಪ ಅಂದ್ರೆ ಒಂದು ಲಾಟ್ ಇರ್ತಾರ್ರಿ. ಓಕೆ, ಒಂಥರ ಏನೋ ರಿಚುವಲ್ ಅದು. ಓಕೆ, ಯಾರು ಕರೆಕ್ಟ್ ಅದಾರ, ಯಾರು ತಪ್ಪದಾರ ಅಂತ ಹೇಳಿ ಒಂದು ಬ್ಲೈಂಡ್ ಬಿಲೀಫ್, ಅದು ಮೂಢನಂಬಿಕೆ. ಆ ಮೂಢನಂಬಿಕೆ ಒಳಗೆ ಏನಪ್ಪ ಅಂದ್ರೆ ಇವು ಸೈಲಸ್ ಏನಂತಾರಂದ್ರೆ ನಾ ಅಂತೂ ತಪ್ಪು ಮಾಡೇ ಇಲ್ಲ, ನಾ ಮಾಡಿಲ್ಲ ಅಂದ ಬಳಕ ದೇವ್ರ ಅನ್ಕೊಂಡು ನಿಲ್ತಂತ ಅನ್ಕೊಂಡಿರ್ತಾನ. ಆದ್ರ ಲಾಟ್ಗಳಿನ ತಪ್ಪ ಅಂತಂದ್ರೆ ಇವನ್ ಅಪೋಸ್ ಹೋಗಿಬಿಡ್ತಾವ. ಇವ ಕಳ್ತನ ಮಾಡಂತ ಹೇಳಿ ಲಾಟ್ ಒಳಗೆ ಗೊತ್ತಾಗ್ಬಿಡ್ತೈತಿ. ಗೊತ್ತಾಗೋದಂದ್ರೆ ಏನು ಆ್ಯಕ್ಚುಲಿ ಮಾಡಿರಂಗಿಲ್ಲ, ಅದ್ರ ತಪ್ಪಿ ಬರ್ತೈತಿ. ಈಗ ನಿಮ್ಗೆ ನೋಡ್ರಿ, ಲಿಂಬಿಕಾಯಿ ಹೊಡಿಬಾರ್ದು ಅಂತ ಹೇಳಿ ಇರ್ತೈತಿ. ಕೊಳತಿದ್ ಲಿಂಬಿಕಾಯಿ ಎಷ್ಟೋ ವರ್ಷದ ಇಟ್ಟಿರ್ತಾರ, ಬಿಸಿಲಾಗೊಮ್ಮೆ ಇಟ್ಕೊಂಡು ಹೊಡಿತಪ್ಪ ಅಂದ್ರೆ ನಿಮ್ಮ ಮೇಲೆ ಬರ್ತೈತಿ, ಕ್ರೈಮ್ ಮಾಡಿದ್ದಲ್ಲ. ಹಂಗೆ ಇವನ್ ಮೇಲೆ ಕ್ರೈಮ್ ಬಂದ್ಬಿಡ್ತೈತಿ. ಆಮೇಲೆ ಇವ್ನು ಏನು ಮಾಡ್ತಾರಪ್ಪ ಅಂದ್ರೆ ಎಕ್ಸ್ ಕಮ್ಯುನಿಕೇಟ್ ಅಂದ್ರೆ ಹೊರಗೆ ಹಾಕಿಬಿಡ್ತಾರೆ ಇವನ್ನ. ಅಂದ್ರೆ ಆ ಊರಿಂದ ಲ್ಯಾಂಟರ್ನ್ ಯಾರ್ಡಿಂದ ಅವ್ನು ಏನು ಮಾಡ್ತಾರಂದ್ರೆ ಹೊರಗೆ ಹಾಕಿಬಿಡ್ತಾನೆ. ಆಮೇಲೆ ಸಾರಾ ಇದಕ್ಕೆ ಯಾರು ಮದುವೆ ಹೋಗ್ತಾಳ್ರಿ? ವಿಲಿಯಂ ಡಾನ್. ಓಕೆ, ದೋಸ್ತು ನೋಡ್ರಿ ಇಂಥ ಕೆಟ್ಟ ಮಂದಿ ಇರ್ತಾರೆ. ನೆಕ್ಸ್ಟ್ ನೋಡ್ರಿ, ಡೆವಾಸ್ಟೇಟೆಡ್ ಸೈಲಸ್ ಲೀವ್ಸ್ ಲ್ಯಾಂಟರ್ನ್ ಯಾರ್ಡ್ ಆ್ಯಂಡ್ ಸೆಟಲ್ಸ್ ಇನ್ ರಾವ್ಲೋ. ಸೊ ಭಾಳಷ್ಟು ಕೆಟ್ಟ ಅನ್ಸ್ಬಿಡ್ತೈತಿ. ಒಡೆದು ಹೋಗ್ಬಿಡ್ತಾನೆ ಇವ. ಒಡೆದು ಅಂದ್ರೆ ಕರೆ ಒಡೆದು ಹೋಗಿಲ್ಲ, ಅರ್ಥ ಭಾಳ ಅವನ ನುಚ್ಚು ನೂರಾಗ್ಬಿಡ್ತೈತಿ. ಮನ್ಸಿಗೆ ಹಚ್ಕೊಂಡಾನ. ಅಲ್ಲಿಂದ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ರಾವ್ಲೋ ಅನ್ನೋ ಊರೊಳಗೆ ಹೋಗ್ತಾನೆ. ನೆನ್ಬಿಟ್ಕೋರಿ, ಲ್ಯಾಂಟರ್ನ್ ಯಾರ್ಡಿಂದ ಎಲ್ಲಿ ಹೋದ? ರಾವ್ಲೋ ಅನ್ನೋದು. ಸೊ ರೂರಲ್ ವಿಲೇಜ್ ಇನ್ ಇಂಗ್ಲಿಷ್ ಕಂಟ್ರಿ ಸೈಡ್. ಸೊ ಯಾವುದೋ ಒಂದು ಹಳ್ಳಿ ಒಳಗೆ, ಯಾವುದೋ ಇಂಗ್ಲಿಷ್ ಹಳ್ಳಿ ಒಳಗೆ ಏನಪ್ಪ ಅಂದ್ರೆ ಇರಾಕ್ ಚಾಲೂ ಮಾಡ್ತಾನೆ. ದ ವಿಲೇಜರ್ಸ್ ಫೈಂಡ್ ಹಿಮ್ ಆಡ್ ಅಂಡ್ ಮಿಸ್ಟೀರಿಯಸ್. ಹಿ ಸಫರ್ಸ್ ಫ್ರಮ್ cataleptic fits and keeps to himself. Silas immersed himself in weaving and began hoarding the gold he earns. Finding comfort only in counting his coin each night, he becomes a miser, emotionally numb and socially isolated. ಸೊ ಏನಪ್ಪ ಅಂತಂದ್ರೆ ಪ್ರತಿ ರಾತ್ರಿ ಅಂದ್ರೆ ಈ ರಾವ್ಲೋ ಊರಿನವ್ರ ಈ ಸೈಲಸ್ನ ಏನು ಅನ್ಕೋತಾರಪ್ಪ ಅಂತಂದ್ರೆ ಭಾಳಷ್ಟು ಏನಪ್ಪ ಅಂತಂದ್ರೆ ಒಬ್ಬಂಟಿ ಇದಾನೆವ, ಯಾರ ಜೊತೆ ಕೂಡ್ಕೊಳಂಗಿಲ್ಲ. ಆಮೇಲೆ ಒಂಥರ ವಿಚಿತ್ರ ಮನುಷ್ಯ ಅನ್ನೋ ಒಂದು ಹೆಸರು ಹೆಗ್ಗಳಿಕೆಗೆ ಪಾತ್ರ ಆಗ್ತಾನೆ. ಹೆಗ್ಗಳಿಕೆ ಅನ್ನೋದು ಅಥವಾ ತೆಗ್ಗಳಿಕೆ ಅನ್ನೋದು ನಂಗೂ ಗೊತ್ತಿಲ್ಲ. ಒಟ್ಟು ಅವ್ನು ಜನ ಹೆಸರುಗಳು ಚಾಲೂ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಒಬ್ಬೊಬ್ಬ ಇರ್ತಾನ್ರಿ, ಅದನ್ನ ಬಿಟ್ಟು ಅವ್ನು ಬೇರೆ ಏನೋ ಕೆಲಸ
ಆಲ್ರೆಡಿ ಮೋಸ ಹೋಗಿರ್ತಾನಲ್ಲ, ಅದಕ್ಕೆ ಎಲ್ಲ ಜನರಿಂದ ದೂರ ಇರ್ತಾನ ಮತ್ತು ಒಬ್ಬನೇ ಇರ್ತಾನೆ. ಆಮೇಲೆ ತನ್ನ ಕೆಲಸ ವಿವಿಂಗ್ ಏನು ಹೊಲಿಗೆ ಕೆಲಸ ಇರೋದು ಅದನ್ನ ಕೆಲಸ ಮಾಡ್ತಿರ್ತಾನವ. ಕೆಲಸ ಮಾಡ್ಕೊಂತ ಏನಪ್ಪ ಅಂತಂದ್ರೆ ಬಂಗಾರನ ಗಳಿಸ್ತಿರ್ತಾನ. ಬಂಗಾರ ಏನು ಮಾಡ್ತಿರ್ತಾನ ಅಂದ್ರೆ ಸಂಜಿನಾಗ ಎಣಿಸೋದು, ಇಡೀ ರಾತ್ರಿ ಬೀಳ್ತಾನ ಕುಂತ ಅದು ಬಂಗಾರ ಒಂದು ಎಷ್ಟು ಇರ್ತಲ್ಲ ಆ ಬಂಗಾರ ಎಣಿಸೋದು, ಬರೀ ರೊಕ್ಕದಿಂದ ಬೆನ್ನ ಹತ್ತಿ ಬಿಡ್ತಾನ. ಅದನ್ನ ಬಿಟ್ಟು ಬೇರೆ ಏನೂ ಮಾಡಂಗಿಲ್ಲ. ಅಂದ್ರೆ ಎಲ್ಲ ಜನರ ಮೇಲೆ ವಿಶ್ವಾಸನೂ ಹೋಗ್ಬಿಡ್ತೈತೆ ಅವಂದ. ಆಮೇಲೆ ಸೋಷಿಯಲಿ ಐಸೋಲೇಟೆಡ್ ಅಂದ್ರೆ ಸಮಾಜದಿಂದ ದೂರ ಇದ್ದು ಬಿಡ್ತಾನೆ. ಅವ್ನ ಕೆಲಸ ಮಾಡೋದು ಸಮಾಜದಿಂದ ಒಟ್ಟು ದೂರ ಇಳೋದು. ಇದು ಎದ್ರ ಸಂಬಂಧ ರೀ? ಯಾಕಂದ್ರೆ ಅವಂಗ ತನ್ನ ಫ್ರೆಂಡ್ ವಿಲಿಯಂ ಡಾನ್ ಅನ್ನೋವ ಏನು ಮಾಡಿರ್ತಾನ, ಮೋಸ ಮಾಡಿದಾನ. ಆಮೇಲೆ ಅವಂಗ ತನ್ನ ಸಾರಾ ಪ್ರೀತಿ ಅವನ ಜೊತೆ ನಿಲ್ಲಂಗಿಲ್ಲ. ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ವಿಲಿಯಂ ಡಾನ್ನ ಮದುವೆ ಆಗ್ತಾಳೆ. ಎರಡನೇ ಪಾರ್ಟ್ ನೋಡ್ರಿ, ಲಾಸ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಜಾಯ್ಸ್. ಎರಡನೇ ಪಾರ್ಟ್ ಒಳಗೆ ನಮ್ಗೆ ಏನು ಗೊತ್ತಾಗ್ತೈತಿ ಅಂದ್ರೆ ಮೂವಿ ನಿಮ್ಗೆ ಇಡೀ ಒಂದು ಸೈಲಸ್ ಮಾರ್ನರ್ನ ಈಸಿ ಒಳಗೆ ಹೇಳತ್ತೇನೆ. ಓಕೆ, ಇನ್ ರಾವ್ಲೋ ದ ಓಲ್ಡಿಯೆಸ್ಟ್ ಮ್ಯಾನ್ ಈಸ್ ಸ್ಕ್ವೇರ್ ಕ್ಯಾಸ್ ಹೂ ಹ್ಯಾಸ್ 2 sons. ಸೊ ರಾವ್ಲೋ ಒಳಗೆ ಶ್ರೀಮಂತ ಇದ್ದಾವ ಯಾರಪ್ಪ ಅಂತಂದ್ರೆ ಸ್ಕ್ವೇರ್ ಕ್ಯಾಸ್ ಅನ್ನವ. ಅವನಿಗೆ ಏನಪ್ಪ ಅಂತಂದ್ರೆ 2 ಜನ ಮಕ್ಕಳದಾರ. ಯಾರ್ಯಾರೀ? ಒಬ್ಬ ಗಾಡ್ಫ್ರೇ ಕ್ಯಾಸ್ ಮತ್ತು ಇನ್ನೊಬ್ಬ ಏನಪ್ಪ ಅಂದ್ರೆ ಡನ್ಸ್ಟನ್ ಕ್ಯಾಸ್ ಅಥವಾ ಡನ್ಸಿ ಅಂತ ಹೇಳಿ ಅವನ ಹೆಸರು. ಸೊ ಗಾಡ್ಫ್ರೇ ಕ್ಯಾಸ್ ದ ಎಲ್ಡರ್ ಸನ್, ಗುಡ್ ನೇಚರ್ಡ್ ಬಟ್ ವೀಕ್ ವಿಲ್ಡ್. ಸೊ ಗಾಡ್ಫ್ರೇ ಕ್ಯಾಸ್ ನಾವ್ ಏನಪ್ಪ ಅಂತಂದ್ರೆ ದೊಡ್ಡ ಮಗ ಇರ್ತಾನ್ರಿ. ಅವ್ನಿಗೆ ಏನಪ್ಪ ಅಂತಂದ್ರೆ ಗುಡ್ ನೇಚರ್, ಭಾಳ ಒಳ್ಳೆ ಸ್ವಭಾವ, ಆದ್ರೆ ವೀಕ್ ವಿಲ್ಡ್ ಅಂದ್ರೆ ಒಂದು ಅಂದ್ರೆ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇರಂಗಿಲ್ಲ. ವೀಕ್ ವಿಲ್ಡ್ ಅಂದ್ರೆ ಏನು, ಅಷ್ಟು ನಿರ್ಧಾರಗಳನ್ನ ಕಠಿಣವಾದ ನಿರ್ಧಾರಗಳನ್ನ ತಗೊಳಂಗಿಲ್ಲ ಅಥವಾ ಹೆದರ್ತಿರ್ತಾನೆ ಭಾಳ ಅನ್ಕೋಬಹುದು ನೀವು. ಹೆದರ್ಪುಕ್ಕಳ ಯಾರು? ಗಾಡ್ಫ್ರೇ ಕ್ಯಾಸ್. ಇನ್ನು ಡನ್ಸ್ಟನ್ ಕ್ಯಾಸ್ ಅಥವಾ ಡನ್ಸಿ ಅಂತ ಹೇಳಿ ದ ಯಂಗರ್ ಸನ್, ಕ್ರೂವಲ್, ಮ್ಯಾನಿಪುಲೇಟಿವ್ ಅಂಡ್ ರ್ಯಾಕ್ಲೆಸ್. ಸೊ ಇದೇ ನಿಮ್ಮ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿದ್ನಿ. ಅವ ಹೆಂಗದಾನ? ಯಂಗ್ ಸನ್ ಇವ, ಯಂಗರ್ ಸನ್. ಯಾರ್ದು? ಸ್ಕ್ವೇರ್ ಕ್ಯಾಸ್ನ ಯಂಗ್ ಸನ್ ಇವ. ಅವ ಹೆಂಗದಾನ? ಭಾಳ ಕ್ರೂರ್ ಅದಾನ, ಮಂದಿಗೆ ಮೋಸ ಮಾಡ್ತಿರ್ತಾನ, ಆಮೇಲೆ ಹುಚ್ಚರಂಗ್ ಬಿಹೇವಿಯರ್ ಮಾಡ್ತಿರ್ತಾನೆ. ಹುಚ್ಚರಂಗ್ ಅಂದ್ರೇನು? ಭಾಳ ಕ್ರೂರಿಂದ ಬಿಹೇವಿಯರ್ ಒಂದು. ಓಕೆ, ನೆಕ್ಸ್ಟ್ ನೋಡ್ರಿ, ಗಾಡ್ಫ್ರೇ ಈಸ್ ಸೀಕ್ರೆಟ್ಲಿ ಮ್ಯಾರಿಡ್ ಟು ಮಾಲಿ ಫರಾನ್, ಅ ಪುವರ್ ವುಮನ್ ಅಡಿಕ್ಟೆಡ್ ಟು ಓಪಿಯಂ. ಸೊ ಗಾಡ್ಫ್ರೇ ನಾವು ಏನಪ್ಪ ಅಂತಂದ್ರೆ ಯಾರನ್ನ ಮದುವೆ ಆಗ್ತಾನೆ ರೀ? ಮಾಲಿ ಫಾರನ್ ಅನ್ನೋಕೆನ ಮದುವೆ ಆಗ್ತಾನ. ಆಕಿ ಈ ಮಹಿಳೆ ಭಾಳ ಬಡವ ಇರ್ತಾಳೆ. ಆಕೆ ಏನಪ್ಪ ಅಂದ್ರೆ ಓಪಿಯಂ ನಶೆ ಒಳಗೆ ಇರ್ತಾಳೆ ಹೊತ್ತು. ಅಂದ್ರೆ ಒಟ್ಟು ಈ ಓಪಿಯಂ ನಶೆ ಮಾಡೋದು. ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ದೇರ್ ಮ್ಯಾರೇಜ್ ವಾಸ್ ಪುಷ್ಡ್ ಬೈ ಡನ್ಸ್ಟನ್ ಹೂ ನೌ ಬ್ಲ್ಯಾಕ್ ಮೇಲ್ಸ್ ಗಾಡ್ಫ್ರೇ ಟು ಕೀಪ್ ಇಟ್ ಸೀಕ್ರೆಟ್. ಗಾಡ್ಫ್ರೇ ವಾಂಟ್ಸ್ ಟು ಮ್ಯಾರಿ ನಾನ್ಸಿ ಲ್ಯಾಮೆಟರ್, ರಿಸ್ಪೆಕ್ಟೇಬಲ್ ಯಂಗ್ ವುಮನ್ ಫ್ರಮ್ ಅ ಗುಡ್ ಫ್ಯಾಮಿಲಿ. ಸೊ ಡನ್ಸ್ಟನ್ ಇದ್ದಾವೆ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಅಂಜಿಕೆಗೆ ಚಲೋ ಮಾಡ್ತಾನೆ. ಯಾರಿಗೆ? ಗಾಡ್ಫ್ರೇ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಚಲೋ ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ಗಾಡ್ಫ್ರೇಗೆ ಆ್ಯಕ್ಚುಲಿ ಈಕಿನ ಮದುವೆ ಮಾಡ್ಕೋದಿದ್ರಲ್ಲ ಮಾಲಿ ಫಾರನ್, ಒಟ್ಟು ಅವ ಅಂದ್ರೆ ಹೆದರ್ತಾನು ಭಾಳ. ಒಟ್ಟು ಮದುವೆ ಮಾಡ್ಕೋದ್ರಲ್ಲ, ಅವ್ನು ಯಾರನ್ನ ಮದುವೆ ಮಾಡ್ಕೊಂಡಾನ, ಒಟ್ಟು ಏನೋ ಸಂಬಂಧ ಮಾಡಿದ ಮದುವೆ ಮಾಡ್ಕೊಂಡ ಹಂಗಂತ ಅದ್ರ ಯೂಸ್ ಯಾರು ತೋದಾನು? ಡನ್ಸ್ಟನ್ ತೊಗೊಂಡಿರ್ತಾನೆ. ಹೋದ್ರಿ ಒಟ್ಟು ಇವನು ಗಾಡ್ಫ್ರೇನ ಅಂಜಿಕೆ ಆಗ್ತಿರ್ತಾನೆ, ಅಣ್ಣನ ಹೆದರ್ಸ್ತಿರ್ತಾನ ಅವ. ಆಮೇಲೆ ಇವಂಗೆ ಯಾರನ್ನ ಮದುವೆ ಮಾಡ್ಕೋದ್ರೈತಿ? ನಾನ್ಸಿ ಅನ್ನಕ್ಕೆ ಶ್ರೀಮಂತ ಅಂದ್ರೆ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬರಕ್ಕೆ ಹುಡುಗಿನ ಮದುವೆ ಮಾಡ್ಕೋದಿರ್ತೈತಿ. ಈಕೆ ಎಲ್ಲಿಂದ ಅಲ್ರಿ? ಬಡು ಹುಡುಗಿ ಇರ್ತಾಳೆ, ಯಾರು? ಮಾಲಿ ಫಾರನ್. ಆಮೇಲೆ ಆಕೆ ಜೊತೆ ಸಂಬಂಧ ಬಿಟ್ಕೊಂಡು ಆಕೆ ಪ್ರೆಗ್ನೆಂಟ್ನೂ ಮಾಡಿರ್ತಾನೆ. ಯಾರು? ಗಾಡ್ಫ್ರೇನವ. ನೆಕ್ಸ್ಟ್ ನೋಡ್ರಿ, ವೆನ್ ಡನ್ಸ್ಟನ್ ಕಿಲ್ಸ್ ಗಾಡ್ಫ್ರೇಸ್ ಹಾರ್ಸ್ ವೈಲ್ಡ್ ಫೈರ್ ಇನ್ ಅ ಹಂಟಿಂಗ್ ಆಕ್ಸಿಡೆಂಟ್ ಹಿ ನೀಡ್ಸ್ ಮನಿ. ಸೊ ಡನ್ಸ್ಟನ್ ಇದಾವ ಏನು ಮಾಡ್ತಾನೆ ಅಂದ್ರೆ ಗಾಡ್ಫ್ರೇನ ಒಂದು ಕುದುರಿನ ಕೊಂದು ಬಿಡ್ತಾನ. ಎದಕ್ಕಪ್ಪ ಅಂತಂದ್ರೆ ವೈಲ್ಡ್ ಫೈರ್ ಸಿಟ್ಟಿಗೆ ಬಂದು ಏನಪ್ಪ ಅಂದ್ರೆ ಇನ್ನು ಹಂಟಿಂಗ್ ಆಕ್ಸಿಡೆಂಟ್, ಹಂಟಿಂಗ್ ಮಾಡ್ಬೇಕಾರ ಏನೋ ಒಂದು ಕೆಟ್ಟ ಬಿಟ್ಟಿರ್ತಾನವ ಅಥವಾ ಈ ಒಂದು ಕುದುರಿನ ಕೊಂತಾನ. ಆಮೇಲೆ ಈ ಒಂದು ಆಕ್ಸಿಡೆಂಟ್ಗೆ ಏನಪ್ಪ ಅಂದ್ರೆ ನಾವು ಮನಿ ರೊಕ್ಕ ಕೊಡ್ಬೇಕಾಗಿತ್ತು. ಗಾಡ್ಫ್ರೇ ಹೆಂಗಾರ ಮಾಡಿ ದುಡ್ಡು ಕೊಡ್ಬೇಕಾಗಿತ್ತು. ನೋಯಿಂಗ್ ಆಫ್ ಸೈಲಸಸ್ ಹಾರ್ಡೆಡ್ ಗೋಲ್ಡ್. ಸೊ ಇದನ್ನ ಸೈಲಸನ್ ಕಡೆ ಬಂಗಾರ ಐತಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಿತ್ತು ಮೊದಲೇ ಪಾಠ ಒಳಗೆ. ಆ ಒಂದು ಬಂಗಾರನ ಹೆಂಗಾರ ಮಾಡವ ಏನು ಮಾಡ್ತಾನ? ಹಿ ಸ್ನೀಕ್ಸ್ ಇನ್ ಟು ಸೈಲಸಸ್ ಕಾಟೇಜ್ ಆ್ಯಂಡ್ ಸ್ಟೀಲ್ಸ್ ಇಟ್ ವೈಲ್ ಸೈಲಸ್ ಈಸ್ ಔಟ್. ಸೊ ಅವ ಏನಪ್ಪ ಅಂತಂದ್ರೆ ಸುಮ್ಮ ಗಪ್ ಚುಪ್ ಯಾರ ರೂಮ್ ಹೋಗ್ತಾನ? ಕಾಟೇಜ್ ಹೋಗ್ತಾನೆ ರೀ. ಅಂದ್ರೆ ಸೈಲಸ್ ಇದ್ದವ ಕಾಟೇಜ್ ಹೋಗಿರ್ತಾನ. ಸೊ ಅವನು ಕಾಟೇಜಿಗೆ ಹೋಗಿ ಏನಪ್ಪ ಅಂತಂದ್ರೆ ಗಪ್ ಚುಪ್ಪ ಆ ಒಂದು ಬಂಗಾರನೆಲ್ಲ ತೊಗೊಂಡು ಏನು ಮಾಡ್ತಾನಂದ್ರೆ ಅಲ್ಲಿಂದ ಹೋಗಿಬಿಡ್ತಾನ, ಹೋಗ್ಬಿಡ್ತಾನ ಅವ್ ಇಲ್ದಾಗ, ಸೈಲಸ್ ಇಲ್ದಾಗ. ನೆಕ್ಸ್ಟ್ ನೋಡ್ರಿ, ಸೈಲಸ್ ರಿಟರ್ನ್ ಟು ಫೈಂಡ್ ಹೀಸ್ ಟ್ರೆಜರ್ gone and is devastated. For the first time he turns to the villagers for help and they began to see him as more human than mysterious. So ಏನಪ್ಪ ಅಂತಂದ್ರೆ ಸೈಲಸ್ ಇದ್ದಾವ ಏನಪ್ಪ ಅಂತಂದ್ರೆ ತನ್ನ ಬಂಗಾರನ ಕಳ್ಕೊಂಡಿರ್ತಾನ, ಪೂರಾ ದುಃಖದಲ್ಲಿ ಬಿಡ್ತಾನೆ ನೋಡ್ರಿ. ಒಂದ್ಸತಿ ಆಲ್ರೆಡಿ ಮೋಸ ಆಗ್ಯಾನ. ಆಮೇಲೆ ಈತ ಬಂದಂಥ ಬಂಗಾರ ಏನು ಕೂಡಿಟ್ಟಿರ್ತಾನ ಅದು ಕೂಡ ಹೋಗೈತಿ. ಅವಾಗ ಅವೇನಪ್ಪ ಅಂದ್ರೆ ಎಲ್ಲಾ ಜನರ ಕಡೆ ಹೋಗ್ತಾನೆ, ಇಡೀ ವಿಲೇಜಸ್ ಕಡೆ, ಹಳ್ಳಿಯವ್ರ ಅಂದ್ರೆ ಈ ರಾವ್ಲೋ ಹಳ್ಳಿ ಇರ್ತೈತಲ್ಲ ಆ ಹಳ್ಳಿಯವ್ರ ಕಡೆ ಹೋಗಿ ಕೇಳ್ಕೊತಾನ. ನೋಡ್ರಿ ನನ್ನ ಬಂಗಾರ ಕಳು ಮಾಡ್ಯಾರ ಯಾರೋ, ನನಗೆ ನೋಡ್ರಿ ನನ್ನ ಹುಡುಕ್ಯಾಡ್ ಕೊಡ್ರಿ ಹೆಂಗಾರ ಮಾಡಿ ಕೇಳ್ತಿರ್ತಾನ. ಅವಾಗ ಎಲ್ಲರಿಗೂ ಜನರಿಗೆ ಗೊತ್ತಾಗೈತಿ ಏನಪ್ಪ ಅಂತಂದ್ರೆ ಇವ್ ಮಿಸ್ಟೀರಿಯಸ್ ಅಲ್ಲ, ಇವ ಒಬ್ಬ ಮನುಷ್ಯ ಅದಾನ, ಭಾಳ ಒಳ್ಳೆಯದಾನ ಅಂತೇಳಿ. ಒಳ್ಳೆಯ ಅಥವಾ
ಮನುಷ್ಯರ ಹಿಂಗೆ ಬಿಹೇವ್ ಮಾಡ್ತಾನೆ ಅಂತ ಹೇಳಿ. ಅವಂತರ ಯಾರಿಗೂ ಗೊತ್ತಿರಂಗಿಲ್ಲ, ಯಾರ ಜೊತೆ ಮಾತಾಡಂಗಿಲ್ಲ, ಏನಿಲ್ಲ, ಒಬ್ಬನೇ ಇರ್ತಾನೆ ನಾವು. ಅದಕ್ಕೆ ಎಲ್ಲರೂ ಅವನಿಂದ ದೂರ ಇರ್ತಾರೆ. ಓಕೆ. ಆನ್ ನ್ಯೂ ಇಯರ್ಸ್ ಇವ್ ದ ಕ್ಯಾಸ್ ಫ್ಯಾಮಿಲಿ ಹೋಸ್ಟೆಡ್ ಅ ಗ್ರ್ಯಾಂಡ್ ಪಾರ್ಟಿ. ಮಾಲಿ ಫರ್ನ್ ಡಿಟರ್ಮೈನ್ ಟು ರಿವೀಲ್ ಹರ್ ಮ್ಯಾರೇಜ್ ಟು ಗಾಡ್ಫ್ರೇ. ಸೊ ಒಂದು ಹೊಸ ವರ್ಷ ದಿನ ಏನಪ್ಪಾ ಅಂತಂದ್ರೆ ಕ್ಯಾಸ್ ಫ್ಯಾಮಿಲಿ ಒಂದು ಅಂದ್ರೆ ಯಾರು ಸ್ಕ್ವೇರ್ ಕ್ಯಾಸ್ ಇವನ ಒಂದು ಫ್ಯಾಮಿಲಿ ಏನಪ್ಪಾ ಅಂದ್ರೆ ದೊಡ್ಡ ಒಂದು ಪಾರ್ಟಿ ಇಟ್ಕೋಬೇಕಂತಾರ. ಅಲ್ಲಿ ಮಾಲಿ ಫಾರನ್ ಇದ್ದಕ್ಕೆ ಅಂದ್ರೆ ಸೀಕ್ರೆಟ್ ವೈಫ್ ಯಾರ್ದು, ಈ ಗಾಡ್ಫ್ರೇನ ಸೀಕ್ರೆಟ್ ವೈಫ್ ಏನದಲ್ಲ ಅಕಿ ಇದಕ್ಕೆ ಏನು ಮಾಡ್ತಾಳೆ ಅಂದ್ರೆ ರಿವೀಲ್ ಮಾಡ್ಬೇಕು ತಾನು ನನ್ನ ಮದುವೆ ಯಾರ ಜೊತೆ ಆಗೈತಿ, ಗಾಡ್ಫ್ರೇ ಜೊತೆ ಆಗೈತಿ ಅಂತ ಹೇಳಿ ಎಲ್ಲಾನು ಹೇಳಿಬಿಡ್ಬೇಕಂತ ಹೋಗ್ತಿರ್ತಾಳ. ಆದರೆ ಟ್ರಾವೆಲ್ಸ್ ಟು ಟ್ರಾವೆಲ್ ವಿತ್ ದೇರ್ ಟಾಡ್ಲರ್ ಡಾಟರ್. ಸೊ ಏನೋ ಮದುವೆ ಆಗಿರ್ತಾರಲ್ಲ, ಮದುವೆ ಆದ ಕೂಡಲೇ ಏನಂದ್ರೆ ಅದನ್ನ ಹೆಂಗಾರ ಮಾಡಿ ಹೇಳ್ಬೇಕಲ್ಲ, ಎಲ್ಲ ಪಾರ್ಟಿದಾಗ ಓಪನ್ ಆಗಿ ಹೇಳ್ಬೇಕು ಅನ್ಕೊಂಡಿರ್ತಾಳ. ಆಕೆ ಏನು ಮಾಡ್ತಿರ್ತಾಳೆ, ಟ್ರಾವೆಲ್ ಮಾಡ್ತಿರ್ತಾಳೆ ಯಾರ ಜೊತೆ, ತನ್ನ ಟಾಡ್ಲರ್ ಅಂದ್ರೆ ಇನ್ನೂ ಬೆರಳಿಸಿಪ್ ಒಂದು ಅಗದಿ ಸಣ್ಣ ಹುಡುಗಿರಿ, ಆ ಸಣ್ಣ ಹುಡುಗಿ ಜೊತೆ ಏನಪ್ಪ ಅಂದ್ರೆ ಆಕೆ ಟ್ರಾವೆಲ್ ಮಾಡ್ತಿರ್ತಾಳ. ಅವಾಗ ನೋಡ್ರಿ ಆಕೆ ಹೆಸರೇನು ಇಪಿ ಅಂತಂದೇಳಿ. ಬಟ್ ಶಿ ಕೊಲಾಪ್ಸಸ್ ಇನ್ ಸ್ನೋ ಆ್ಯಂಡ್ ಡೈಸ್. ಸೊ ಅದ್ರ ಈ ಬರಪ್ಪಿನೊಳಗೆ ಏನಪ್ಪ ಅಂದ್ರೆ ಚಳಿಗಾಲ ಜೊತೆ ಬರಪ್ ಬೀಳ್ತಿರ್ತೈತಿ. ಆ ಒಂದು ಟೈಮ್ ಒಳಗೆ ಏನಪ್ಪ ಅಂದ್ರೆ ಸ್ನೋ ಮೇಲೆ ಬಿದ್ದು ಏನಪ್ಪ ಅಂತಂದ್ರೆ ಅಲ್ಲೇ ಆಕಿ ಸಾವಾಗಿ ಬಿಡ್ತೈತಿ. ಆಮೇಲೆ ಏನಪ್ಪ ದ ಚೈಲ್ಡ್ ವಂಡರ್ಸ್ ಇನ್ ಟು ಸೈಲಸಸ್ ಕಾಟೇಜ್ ಡ್ರಾನ್ ಬೈ ದ ಲೈಟ್ ಆ್ಯಂಡ್ ವಾಮ್ತ್. ಸೊ ಅಲ್ಲಿ ಈ ಹುಡುಗಿ ಏನು ಸಣ್ಣ ಹುಡುಗಿ ಇಪಿ ಇದ್ದಾಳ, ಆಕಿ ಒಬ್ಬಕ್ಕೆ ನಡ್ಕೊಂತ ಸಣ್ಣ ಹುಡುಗಿ ಟಾಡ್ಲರ್ ಇರ್ತಾಳೆ. ಆಕಿ ಏನು ಮಾಡ್ತಾಳಪ್ಪ ಅಂತಂದ್ರೆ ನಡ್ಕೊಂತ ಮಾಡ್ಕೊಂತ ಎಲ್ಲಿ ಹೋಗ್ತಾಳೆ ಅಂದ್ರೆ ಈ ಒಂದು ಸೈಲಸ್ನ ಕಾಟೇಜ್ ಕಡೆ ಹೋಗ್ತಾಳ್ರಿ. ಅಲ್ಲಿ ಏನಂತೈತ್ರಿ, ಬೆಳಕು ಬಿದ್ದಿರ್ತೈತಿ ಏನೋ ಒಂದು ಸ್ವಲ್ಪ, ಆ ಬೆಳಕು ಮತ್ತು ಬೆಚ್ಚಗಿರೋ ಸಂಬಂಧ ಅಲ್ಲಿ ಹೋಗ್ತಾಳೆ, ಥಂಡ ಎತ್ತಿರ್ತೈತಿ. ಓಕೆ. ನೆಕ್ಸ್ಟ್ ನೋಡ್ರಿ, ಸೈಲಸ್ ಫೈಂಡ್ಸ್ ಇಪಿ ಆ್ಯಂಡ್ ಬಿಲೀವಿಂಗ್ ಶಿ ವಾಸ್ ಸೆಂಟ್ ಬೈ ದ ಪ್ರಾವಿಡೆನ್ಸ್ ಡಿಸೈಡೆಡ್ ಟು ರೈಸ್ ಹರ್. The villagers, especially Dolly Winthrop, a kind and motherly woman, help him care for the child. Dolly becomes a close friend and moral guide to Silas. ನೋಡ್ರಿ ಇಲ್ಲಿ ಸೈಲಸ್ ಇದ್ದಾವ ಏನು ಮಾಡ್ತಾನಂದ್ರೆ ಆ ಆ್ಯಪಿನ ನನ್ನ ಬಂಗಾರ ಹೋಗೈತೆ ಅಂದ್ಬೇಕು, ನನಗೆ ಒಂದು ಗಿಫ್ಟ್ ಆಗಿ ಯಾರು ಬಂದಾರಲ್ಲಿ ಈ ಆ್ಯಪಿ ಅನ್ನೋಕೆ ಒಂದು ಹುಡುಗಿ ಬಂದಾಳ, ಅದ್ರ ಸಂಬಂಧ ನಾನು ಆಕಿನ ನೋಡ್ಕೋತೇನೆ ಚಲೋ ತಂಗಿ ಹೇಳಿ ನೋಡ್ಕೋಕೆ ಚಲೋ ಮಾಡ್ತಾನೆ. ಅವನ ಬಾಜುದಕ್ಕೆ ಇನ್ನೊಬ್ಬಕಿ ಡಾಲಿ ವಿಂಥ್ರೋಪ್ ಅಂತ ಹೇಳಿ ಅವ್ರ ಬಾಜು ಮನೆಗೆ ಇರ್ತಾಳೆ. ಆಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ತಾಯಿ ಫಿಗರ್ ಆಕಿದ್ ಮದರ್ಲಿ ವುಮೆನ್ ಆಕಿ ಭಾಳ ಚಲೋ ಇರ್ತಾಳೆ. ಆಮೇಲೆ ಆ ಹುಡುಗಿನ ಸಣ್ಣ ಹುಡುಗಿನ ನೋಡ್ಕೊಂತಾಳ್ರಿ. ಆಮೇಲೆ ಹಂಗೆ ಏನಂದ್ರೆ ಈ ಡಾಲಿ ಇದ್ದಕ್ಕೆ ಭಾಳ ಕ್ಲೋಸ್ ಫ್ರೆಂಡ್ ಆಗಿಬಿಡ್ತಾಳೆ. ಮತ್ತು ಮಾರಲ್ ಗೈಡ್ ನೈತಿಕವಾದ ವಿಷಯಗಳನ್ನೆಲ್ಲಾನು ಯಾರಿಗೆ ಹೇಳ್ಕೊಡ್ತಾಳ್ರಿ, ಸೈಲಸ್ಗ ಹೇಳ್ತಾಳ. ಇನ್ನು ನೆಕ್ಸ್ಟ್ ನೋಡ್ರಿ, ಗಾಡ್ಫ್ರೇ ಅಪಾನ್ ಸೀಯಿಂಗ್ ಮಾಲೀಸ್ ಬಾಡಿ ಚೋಸನ್ ನಾಟ್ ಟು ಕ್ಲೇಮ್ ಇಪಿ, ಹೀ ರಿವೀಲ್ಡ್ ಟು ಬಿ ಫ್ರೀ ಆಫ್ ಹಿಸ್ ಸೀಕ್ರೆಟ್ ಆ್ಯಂಡ್ ಕಂಟಿನ್ಯೂಸ್ ಕೋರ್ಟಿಂಗ್ ನ್ಯಾನ್ಸಿ. ಸೊ ಏನಪ್ಪ ಅಂತಂದ್ರೆ ಗಾಡ್ಫ್ರೇ ಇದಾವ ಏನಪ್ಪ ಈ ಮಾಲಿನ ಬಾಡಿ ಮರ್ದಿನ ಗೊತ್ತಾದಿಲ್ಲ ಆಕಿ ನನ್ನ ಪಾರ್ಟಿಗೆ ಹೋಗ್ಬೇಕಂತಿರ್ತಾಳ, ಅಲ್ಲಿ ಬಾಡಿ ಆಕೆ ಸಿಕ್ಬಿಡ್ತೈತಿ. ಹೌದಾ, ಯಾಕಂದ್ರೆ ಸತ್ತಿದಾಳ ಆಕಿ. ಆ ಬಾಡಿ ಯಾರ್ದೈತಿ ಏನು ಇದು ಹೆಂಗೆ ನನಗೆ ಪರಿಚಯ ಐತಿ ಗುರುತು ಐತಿ ಅಂತ ಹೇಳಿ ಹೇಳಂಗೂ ಇಲ್ಲ ಆಕಿ. ನಾವು ಹೇಳಂಗಿಲ್ಲ ಗಾಡ್ಫ್ರೇ ಯಾರಿಗೂ, ಯಾಕಂದ್ರೆ ಅವೇನು ತಪ್ಸ್ಕೋಬೇಕಾಗಿರ್ತದೆ, ತಪ್ಸ್ಕೋಕೊಂಡು ಹಾದಿ ಸಿಕ್ಬಿಡ್ತಾವ, ಇನ್ನು ಯಾರಿಗೂ ಹೇಳಂಗೇ ಇಲ್ಲ ನಾವು. ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ಅಲ್ಲಿಂದ ಉಳಿಸ್ಕೊಂಡು ನನ್ನ ಯಾರ ಜೊತೆ ಮದುವೆ ಆಗ್ತಾನವ, ನ್ಯಾನ್ಸಿ ಜೊತೆ ಮದುವೆ ಹಾಕೊಂಡು ಹಾದಿ ಸಿಕ್ತಪ್ಪ ಅಂತ ಹೇಳಿ ಅದನ್ನ ಸೀಕ್ರೆಟಾಗಿ ಉಳಿಲಿತ್ತು ಅಂತ ಹೇಳಿ ಯಾರಿಗೂ ಹೇಳಂಗಿಲ್ಲ ಇದು ಬಾಡಿ ಮಾಲಿದೈತಿ ಅಂತ ಹೇಳಿ, ಅಥವಾ ಮಾಲಿ ನಂಗೆ ಪರಿಚಯದಾಳ ಆಕಿ ಜೊತೆ ಮದುವೆ ಆಗೈತಿ ಅಂತ ಹೇಳಿ ಕೂಡ ಯಾರಿಗೂ ಅನ್ನಂಗಿಲ್ಲ ನಾವು. ಸುಳ್ಳು ಅಥವಾ ಏನು ಸತ್ಯ ಐತಿ ಆಕಿ ಜೊತೆನ ಸಾಯಿ ಜೊತೆ ಅಂತ ಹೇಳಿ ಅಲ್ಲೇ ಬಿಟ್ಬಿಡ್ತಾನವ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಪಾರ್ಟ್ ರೆಸಲ್ಯೂಷನ್ ಆ್ಯಂಡ್ ರಿಡೆಂಪ್ಷನ್. ಸೊ ರೆಸಲ್ಯೂಷನ್ ಅಂದ್ರೆ ಏನೋ ಒಂದು ರೆಸಲ್ಯೂಷನ್ ತೊಗೊಂಡ್ರೆ ಅಂತಂದ್ರೆ, ರಿಡೆಂಪ್ಷನ್ ಅಂದ್ರೆ ಒಂದು ವಾಪಸ್ ಬರೋದು, ರಿಡೆಂಪ್ಷನ್ ಅಂದ್ರೆ ತಪ್ಪಿನ ಅರಿವಾಗೋದ್ರಿ. ಓಕೆ. ನೆಕ್ಸ್ಟ್ ನೋಡ್ರಿ, 16 years ಪಾಸ್, ಸೈಲಸ್ ಆ್ಯಂಡ್ ಇಪಿ ಲಿವ್ ಹ್ಯಾಪಿಲಿ ಟುಗೆದರ್. ಸೊ 16 ವರ್ಷ ಕಳೀತಾವ. ಸೈಲಸ್ ಮತ್ತು ಎಪಿ ಇದ್ದವ್ರು ಇಬ್ರು ಮಂದಿ ಅಗದಿ ಖುಷಿಯಿಂದ ಇರ್ತಾರ. ಎಪಿ ಗ್ರೋಸ್ ಇಂಟು ಚೇರ್ಫುಲ್ ಲವಿಂಗ್ ಯಂಗ್ ವುಮೆನ್. ಎಪಿ ಇದ್ದಕ್ಕೆ ದೊಡ್ಡಕ್ಕಾಗ್ತಾಳ್ರಿ, ಅಗದಿ ಖುಷಿಯಿಂದ ಆಮೇಲೆ ಭಾಳ ಪ್ರೀತಿಯಿಂದ ಸಾಕಿರ್ತಾನೆ ಯಾರು, ಸೈಲಸ್ ಇದ್ದಾವ. ಆಮೇಲೆ ಆಕೆ ಏನಪ್ಪ ಅಂದ್ರೆ ಭಾಳ ಚಂದ ಅಗದಿ ಬ್ಯೂಟಿಫುಲ್ ವುಮೆನ್ ಆಗಿ ಆಕಿ ಡೆವಲಪ್ ಆಗ್ತಾಳ್ರಿ. ನೆಕ್ಸ್ಟ್ ಡೀಪ್ಲಿ ಡಿವೋಟೆಡ್ ಟು ಸಿಲಾಸ್. ಸೊ ತಂದೆ ಮೇಲೆ ಭಾಳ ಮಾಯೆ ಪ್ರೀತಿ ಇಟ್ಕೊಂಡಿರ್ತಾಳ ಯಾರು, ಇಪಿ ಇದ್ದಕ್ಕೆ. ಶಿ ಫಾಲ್ಸ್ ಇನ್ ಲವ್ ವಿತ್ ಆರಾನ್ ವಿಂಥ್ರೋಪ್, ಡಾಲಿಸ್ ಸನ್, who also admires Silas and wants to marry ಇಪಿ. ಸೊ ಆಕಿ ಈ ಏನು ಎಪಿ ಅದಾಳಲ್ರಿ, ಎಪಿಗೆ ಯಾರ ಮೇಲೆ ಪ್ರೀತಿ ಬಂದ್ಬಿಡ್ತೈತಿ, ಆರಾನ್ ವಿಂಥ್ರೋಪ್ ಮೇಲೆ ಪ್ರೀತಿ ಬಂದ್ಬಿಡ್ತೈತಿ. ಈ ಆರಾನ್ ವಿಂಥ್ರೋಪ್ ಯಾರು ನಿಮ್ಗೆ ಆಲ್ರೆಡಿ ಹೇಳೇನ, ಡಾಲಿನ ಮಗ. ಸೊ ಡಾಲಿ ಯಾರು, ಸೈಲಸ್ ಈಗ ಏನು ಹುಡುಗಿ ಸಿಕ್ಬಿಡ್ತಾಳೆ ಇಪಿ, ಆಕೆನ ಸಣ್ಣಾಗಿರ್ತಂತ ತಾಯಿಗೆ ನೋಡ್ಕೊಂಡಿದ್ದಾರು, ಈಕಿ ಡಾಲಿನ ನೋಡ್ಕೊಂಡಿರ್ತಾಳೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಆರಾನ್ಗೂ ಕೂಡ ಸೈಲಸ್ಸಿನ ಅಡ್ಮಿರೇಷನ್ ಅಂದ್ರೆ ಭಾಳ ಹೊಗಳಿರ್ತದೆ ಒಂದು ಸೈಲಸ್, ಯಾಕಂದ್ರೆ ಒಬ್ಬ ಇರ್ತಾನಲ್ರಿ. ಆಮೇಲೆ ಹೆಂಗರ್ ಮಾಡಿ ಒಟ್ಟ ಈ ಪಿನ್ನು ಕೂಡ ಮದುವೆ ಮಾಡ್ಕೋಬೇಕಂತೇಳಿ ಆಸೆ ಇಟ್ಕೊಂಡಿರ್ತಾನೆ. ನೆಕ್ಸ್ಟ್ ನೋಡ್ರಿ, ಮೀನ್ ವಾಲ್ ಗಾಡ್ಫ್ರೇ ಆ್ಯಂಡ್ ನ್ಯಾನ್ಸಿ ಆರ್ ಚೈಲ್ಡ್ಲೆಸ್. ಸೊ ಇಷ್ಟೊಳಗೆ ಈ 16 ವರ್ಷ ಅದಕ್ಕೆ ಏನಾಗಿರ್ತಪ್ಪ ಅಂತಂದ್ರೆ ಗಾಡ್ಫ್ರೇ ಮತ್ತು ನ್ಯಾನ್ಸಿಗೆ ಇಬ್ಬರು ಮಂದಿಗೆ ಮಕ್ಕಳೇ ಇರಂಗಿಲ್ಲ. ಗಾಡ್ಫ್ರೇ ರಿಗ್ರೆಟ್ಸ್ ನಾಟ್ ಕ್ಲೇಮಿಂಗ್ ಎಪಿ ಆ್ಯಂಡ್ ಫೈನಲಿ ಕನ್ಫೆಸಸ್ ಟ್ರೂತ್ ಟು ನ್ಯಾನ್ಸಿ. ಸೊ ಗಾಡ್ಫ್ರೇ ಇದಾವ ಏನಪ್ಪ ಅಂತಂದ್ರೆ ಭಾಳ ದುಃಖ ಪಡ್ಕೋತಾನ, ಆಮೇಲೆ ಭಾಳ ಅವಂಗ ಚಿಂತೆ ಬಿದ್ದುಬಿಟ್ಟಿದೆ, ಯಾಕಂದ್ರೆ 16 ವರ್ಷ ಆಯ್ತು ಅವ್ನು ಮದುವೆ ಆಗಿರಂಗಿಲ್ಲ. ಹಂಗೆ ಎಪಿ
ಇವನ ಮಗಳ ಅಂತ ಹೇಳಿ ಅವ್ನು ಹೇಳಲಿಲ್ಲ ಅಂತಂದು ಹೇಳಿ ಭಾಳ ಕೊರಗ್ತಿರ್ತಾನವ, ರಿಗ್ರೆಟ್ ಮಾಡ್ಕೊಂತಿರ್ತಾನೆ, ಕೊರಗ್ತಿರ್ತಾನೆ. ಫೈನಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಇಪಿ ನನ್ನ ಮಗಳ ಇದಾವತ್ ಅಂತ ಹೇಳಿ ನ್ಯಾನ್ಸಿ ತನ್ನ ಹೆಂಡತಿಗೆ ಹೇಳ್ತಾನ. ದೇ ಡಿಸೈಡೆಡ್ ಟು ಅಡಾಪ್ಟ್ ಇಪಿ ಬಿಲೀವಿಂಗ್ ಇಟ್ ಈಸ್ ರೈಟ್ ಥಿಂಗ್ ಟು ಡೂ. ಸೊ ಅವಾಗ ಅವ್ರಿಬ್ರು ಮಂದಿ ಯಾರಪ್ಪ ಅಂತಂದ್ರೆ ಇಪಿ ಮತ್ತು ನ್ಯಾನ್ಸಿ ಇಬ್ರು ಮಂದಿ ಡಿಸೈಡ್ ಮಾಡ್ತಾಳೆ ಏನಂತ ಹೇಳಿ ನಾವು ನಮ್ಮ ಮಗಳು ಇಪಿನ ಏನಂದ್ರೆ ಅಡಾಪ್ಟ್ ಮಾಡ್ಕೊನು ಅಂತಂದು ಹೇಳಿ ಅನ್ಕೊಂತಾರ. ಅರೌಂಡ್ ದ ಸೇಮ್ ಟೈಮ್ ದ ಡ್ರೈನ್ಡ್ ಸ್ಟೋನ್ ಪಿಟ್ ನಿಯರ್ ಸೈಲಸಸ್ ಕಾಟೇಜ್ ರಿವೀಲ್ಸ್ Dunstan's skeleton. He had fallen in and died after stealing the gold. Silas recovers his money, but it no longer holds the same meaning. His true treasure is Epi. So ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಪಿಟ್ ಇರ್ತೈತ್ರಿ, ಒಂದು ಪಿಟ್ ಅಂದ್ರೆ ಏನು, ಒಂದು ನೀರಿನ ಹೊಂಡದ ಜೊತೆಗೆ ಒಂದು ಏನೋ ಇರ್ತೈತಿ. ಅದೇನಪ್ಪ ಅಲ್ಲಿ ಇಲ್ಲ ನೀರೆಲ್ಲ ಏನಾಗಿರ್ತಪ್ಪ ಅಂತಂದ್ರೆ ಎಲ್ಲ ಬತ್ತಿ ಹೋಗ್ಬಿಟ್ಟಿರ್ತೈತಿ, ನೀರಾಗಿ ಉಳಿದ್ರಂಗಿಲ್ಲ, ಎಲ್ಲ ಬತ್ತಿ ಹೋಗ್ಬಿಟ್ಟಿರ್ತೈತಿ. ಆ ಒಂದು ಪಿಟ್ ಒಳಗೆ ಯಾರದ ಬಾಡಿ ಸಿಗ್ತಪ್ಪ ಅಂತಂದ್ರೆ ಡನ್ಸ್ಟನ್ ಅನ್ನೋ ಸ್ಕೆಲ್ಟನ್ ಸಿಗ್ತಾವ್ರಿ. ಡನ್ಸ್ಟನ್ ಅಂದ್ರೆ ಯಾರು ಇಲ್ಲಿ ಗಾಡ್ಫ್ರೇನ ತಮ್ಮ, ಓಕೆ, ಅಥವಾ ಸ್ಕ್ವಯರ್ನ ತಮ್ಮ, ನೆನ್ಪಿಟ್ಕೋರಿ ನೀವು. ಸೊ ಡನ್ಸ್ಟನ್ ಏನು ತುಡುಗ್ ಮಾಡಿರ್ತಾನ, ಯಾರದ ಬಂಗಾರನ, ಸೈಲಸ್ನ ಬಂಗಾರದ ಕಾಯಿನ್ಗಳನ್ನ ತುಡುಗ್ ಮಾಡಿರ್ತಾನ. ಅವ್ ಎಲ್ಲಿ ಬಿದ್ದಿರ್ತಾನಪ್ಪ ಅದನ್ನ ತುಡುಗ್ ಮಾಡ್ಕೊಂಡು ಹೋಗ್ಬೇಕಾರ ಸೈಲಸ್ನ ಒಂದು ಹುಂಡಿ ಮಾಡಿರ್ತಾನ, ಅದು ಒಂದು ನೀರಿನ ಹುಂಡಿ ಅದಕ್ಕೆ ಏನೋ ಹೊಡೆದಿರ್ತೈತಿ, ಅದು ಯಾವಾಗೂ ಬತ್ತಿರಂಗಿಲ್ಲ. ಈ ವರ್ಷ ಏನಪ್ಪ ಅಂತಂದ್ರೆ ಅದು ಅಲ್ಲೇ ಡ್ರೈನ್ ಆಗಿಬಿಟ್ಟಿರ್ತದೆ, ಅಂದ್ರೆ ಎಲ್ಲ ನೀರು ಕಲೆ ಬಿಟ್ಟಿರ್ತದ್ರಾಗಿಂದ. ಅವಾಗ ಈ ಒಂದು ಸ್ಕೆಲ್ಟನ್ ಸಿಕ್ಬಿಡ್ತೈತೆ ಅಂದ. ಆಮೇಲೆ ಆ ಸ್ಕೆಲ್ಟನ್ ಜೊತೆ ಬಂಗಾರನೂ ಕೂಡ ಸಿಗ್ತೈತಿ. ಆದ್ರ ಅವಾಗ ಸೈಲಸ್ಗೆ ಹೆಂಗ್ ಬಂಗಾರಗಳದಾಗ ಹುಚ್ಚಿರಂಗ ಎಲ್ಲಾ ಜನರ ಮುಂದೆ ಹೇಳಿದಿಲ್ಲ, ಆ ಒಂದು ದುಡ್ಡಿನ ವ್ಯಾಲ್ಯೂ, ದುಡ್ಡಿನ ಮಹತ್ವ ಈಗ ಅವ್ನಿಗೆ ಇಂಪಾರ್ಟೆಂಟ್ ಇಲ್ಲ, ದುಡ್ಡು ಬೇಕಾಗಿಲ್ಲ, ಅವ್ನಿಗೆ ಏನ್ ಬೇಕಾಯ್ತ್ರಿ, ಅವನ ಬಂಗಾರ ಯಾರು ಇಲ್ಲಿ ಇಪಿ ತನ್ನ ಮಗಳು ಏನ್ ಸಾಕಿದಲ್ಲ ಅಕಿನ ಒಂದು ಏನಪ್ಪಾ ಬಂಗಾರ ಬೇಕಾತಂತ ಹೇಳಿ ಟ್ರೀಟ್ ಮಾಡ್ತಾನ. ಇನ್ನ ನೆಕ್ಸ್ಟ್ ನೋಡ್ರಿ, Godfrey and Nancy visit Silas and offer to take Ippy into their home, but Ippy refuses. She sees Silas as her true father and chooses love and loyalty over wealth and status. Godfrey accepts her decision with sorrow but grace. ಸೊ ಗಾಡ್ಫ್ರೇ ಮತ್ತು ನ್ಯಾನ್ಸಿ ಇಬ್ರು ಮಂದಿ ಏನಪ್ಪ ಅಂದ್ರೆ ಸೈಲಸ್ನ ಕಡೆ ಹೋಗಿ ಇಪಿನ ಮನಿ ಕರ್ಕೊಂಡು ಹೋಗ್ಬೇಕಂತ ಹೋಗ್ತಾರ. ಆದ್ರೆ ಇಪಿ ಇದ್ದಕ್ಕೆ ನಾ ಬರಂಗಿಲ್ಲ, ನನ್ನ ತಂದೆ ಸೈಲಸ್ನ ಜೊತೆನೇ ಇರ್ತಾನೆ ಅಂತ ಹೇಳ್ತಾಳ. ಯಾಕಪ್ಪ ಅಂತಂದ್ರೆ ಸಣ್ಣಾಗಿರ್ತಂಗಿಂದ್ರೆ ನನಗೆ ಪ್ರೀತಿ, ಆಮೇಲೆ ಅಗದಿ ವಿಶ್ವಾಸ, ಗೌರವದಿಂದ ನಮ್ಮಪ್ಪ ನಮಗೆ ಬೆಳೆಸಿದಾನ, ನಮಗೆ ನಿಮ್ಮ ಆಸ್ತಿ, ವೆಲ್ತ್ ಮತ್ತು ಸ್ಟೇಟಸ್, ನಿಮ್ಮ ಸ್ಟೇಟಸ್ ತೊಗೊಂಡು ನಾ ಏನು ಮಾಡಲಿ. ನೋಡ್ರಿ ಗಾಡ್ಫ್ರೇ ನಾವ ಭಾಳ ಶ್ರೀಮಂತ ಊರಿನೊಳಗೆ, ಹೌದಾ, ಬಿಸ್ನೆಸ್ ಮ್ಯಾನ್, ಲ್ಯಾಂಡ್ ಓನರ್ ಮಗ ಇವ. ಸೊ ಇವಂದು ರೊಕ್ಕ ತೊಗೊಂಡು ನಿಮ್ಮ ರೊಕ್ಕ ತೊಗೊಂಡು ಏನು ಮಾಡಲಿಲ್ಲ, ನನಗೆ ಪ್ರೀತಿ ಕೊಟ್ಟಿದ್ದು ನಾ ಯಾರೂ ಇಲ್ಲ, ನಾನು ನಿಂತಿದ್ದು ಯಾರಪ್ಪ ಅಂತಂದ್ರೆ ಸೈಲಸ್ ನಿಂತಾನ, ನನ್ನ ತಂದೆ ನಿಂತಾನ, ಅದ್ರ ಸಂಬಂಧ ಅವನ ಜೊತೆ ಇರ್ತೀನಿ ಅಂತ ಹೇಳಿ ಹೇಳ್ತಾರ. ಅದಕ್ಕೆ ಗಾಡ್ಫ್ರೇ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತಾನ್ರಿ. ಹೆಂಗ ದುಃಖ ಆಗ್ತಿತ್ತು ಅವಂಗ ನನ್ನ ಮಗಳನ್ನ ಜೊತೆ ಬರ್ಲಿಲ್ಲ ಅಂತ ಹೇಳಿ, ಆದ್ರ ಏನೋ ಒಂದು ರೀತಿಯ ಸಮಾಧಾನ ಆಗಿ ಅವಲ್ಲಿಂದ ಹೋಗ್ತಾನ. Silas, reflecting on his past, visits Lantern Yard with Ippy, only to find it transformed by industrialization. The old chapel is gone, and no one remembers the events that ruined his life. He realized that justice may not be always come from institutions, but love, community have healed him. ಸೊ ಏನಪ್ಪ ಅಂದ್ರೆ ಸೈಲಸ್ಗೆ ಏನಂದ್ರೆ ಅವನೊಂದು ಹಳಿ ಊರಿಗೆ ಒಂದೆಲ್ಲ ನೆನಪು ಮಾಡ್ಕೊಂಡು ಹಳಿ ಊರಿಗೆ ಹೋಗ್ತಾನೆ, ಎಲ್ಲದು ಲ್ಯಾಂಟರ್ನ್ ಯಾರ್ಡ್ ಹೋಗ್ತಾನ, ಇಪಿನ್ ಕರ್ಕೊಂಡು ಹೋಗಿರ್ತಾನವ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಆ ಊರು ಇಡೀ ಊರೆಲ್ಲ ಬದಲಾಗಿರ್ತೈತಿ, ಅಲ್ಲಿ ಬರೀ ಏನು ಉಳಿದಿರ್ತೈತಿ, ಇಂಡಸ್ಟ್ರಿಯಲೈಸೇಷನ್ ಆಗಿಬಿಟ್ಟಿರ್ತೈತಿ. ನೋಡ್ರಿ ಮೊದಲ ಊರು ಹೆಂಗಿತ್ತು, ಬರೀ ಮೂಢನಂಬಿಕೆ ನಂಬ್ಕೊಂಡು ಚರ್ಚ್, ಆ ಚರ್ಚ್ದ ರೀತಿ ರಿವಾಜ್ಗಳಿಂದು. ಈಗ ಏನಾಗಿತ್ತಪ್ಪ ಅಂತಂದ್ರೆ ಎಲ್ಲ ಕಡೆ ಏನಪ್ಪ ಕಾರ್ಖಾನೀಕರಣ ಆಗಿರ್ತೈತಿ, ಉದ್ಯಮೀಕರಣ ಆಗಿರ್ತೈತಿ. ಅಂದ್ರೆ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್, ಇಂಡಸ್ಟ್ರಿಯಲೈಸೇಷನ್, ಬರೀ ಇಂಡಸ್ಟ್ರೀಸ್ಗಳು ಬರೀತಾವ, ಫ್ಯಾಕ್ಟ್ರೀಸ್ ಆಗಿಬಿಟ್ಟಿರ್ತಾವ. ಆಮೇಲೆ ಓಲ್ಡ್ ಚಾಪೆಲ್, ಆ ಓಲ್ಡ್ ಒಂದು ಚರ್ಚ್ ಇದ್ದಿದ್ದ ಹೋಗಿಬಿಟ್ಟೈತಿ. ಯಾರಿಗೂ ಈ ಯಾರಪ್ಪ ಸೈಲಸ್ ಮಾರ್ನಾರ ನಾವು ಯಾರು ಅನ್ನೋದು ಗೊತ್ತಿಲ್ಲ, ಸೈಲಸ್ ಯಾರು ಅಂತ ಹೇಳಿದ್ ನೆನಪಿಲ್ಲ. ಆಮೇಲೆ ಅವ್ನಿಗೆ ಏನಪ್ಪ ಅಂತಂದ್ರೆ ಹಿ ರಿಯಲೈಸ್ ದಟ್ ಜಸ್ಟಿಸ್ ಮೇ ನಾಟ್ ಆಲ್ವೇಸ್ ಕಮ್ ಫ್ರಮ್ ಇನ್ಸ್ಟಿಟ್ಯೂಷನ್ಸ್, ಬಟ್ ಲವ್ ಆ್ಯಂಡ್ ಕಮ್ಯುನಿಟಿ ಹ್ಯಾವ್ ಹೀಲ್ಡ್ ಹಿಮ್. ಸೊ ಯಾವತ್ತು ಜಸ್ಟಿಸ್, ನ್ಯಾಯ ಅನ್ನೋದು ಏನಪ್ಪ ಅಂತಂದ್ರೆ ಯಾವತ್ತು ದೇವ್ರ ಕಡೆಯಿಂದ ಅಥವಾ ಈ ಚರ್ಚ್ ಕಡೆಯಿಂದ ಬರಕ್ಕಿಲ್ಲ, ಬಟ್ ಯಾವತ್ತು ಎಲ್ಲಿಂದ ಬರ್ತಿದ್ದಪ್ಪ ಅಂತಂದ್ರೆ ಪ್ರೀತಿ ಮತ್ತು ಸಮಾಜದೊಳಗೆ ಇರುವಂಥ ವಿಶ್ವಾಸದಿಂದ ಮಾತ್ರ ಒಬ್ಬ ಮನುಷ್ಯ ಬೆಳಿತಾನ. ಆಮೇಲೆ ಅವನಲ್ಲಿ ಇರ್ತಕ್ಕಂಥ ನೋವುಗಳೆಲ್ಲಾನು ಕ್ಲಿಯರ್ ಆಗ್ತಾವ ಅಂತ ಹೇಳಿ ನಾವು ನೋಡ್ಬೋದು. ದ ನಾವೆಲ್ ಎಂಡ್ಸ್ with Ippy marrying Aaron. Silas, now surrounded by friends and family, finds peace and fulfillment. So my dear students, ಇಲ್ಲಿವರೆಗೂ ನಿಮಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಹೆಂಗನ್ಸ್ ಅಂತ ಹೇಳಿ. ಆಮೇಲೆ ನಾನು ಟೆಲಿಗ್ರಾಮ್ ಚಾನಲ್ ಮಾಡಿದ್ದೀನಿ, ಆ ಟೆಲಿಗ್ರಾಮ್ ಚಾನಲ್ ಒಳಗೆ ಲಿಂಕ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಫಾಲೋ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ನೋಟ್ಸ್ ಎಲ್ಲ ಸಿಗ್ತಾವ, ಅಥವಾ ವಿಡಿಯೋಸ್ ಲಿಂಕ್ಸ್ನು ಕೂಡ ಹತ್ರ ಹಾಕಿರ್ತೀನಿ. ಯು ಕ್ಯಾನ್ ಜಸ್ಟ್ ಫಾಲೋ ಮೈ ಟೆಲಿಗ್ರಾಮ್ ಚಾನಲ್. ಆ್ಯಂಡ್ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ, ಯಾಕಂದ್ರೆ ಭಾಳಷ್ಟು ನಿಯರ್ಲಿ ಅರೌಂಡ್ 100 ಮಟ ಕಮೆಂಟ್ಸ್ ಬಂದಿದ್ದು ರೀ. ಆ ಕಮೆಂಟ್ಸ್ಗೆ ರಿಪ್ಲೈ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ ನಾನು. ಸೊ ನೋಡ್ರಿ, ದ ನಾವೆಲ್ ಎಂಡ್ಸ್ ವಿತ್ ಇಪಿ ಮ್ಯಾರಿಂಗ್ ಆರೋನ್.
ಸೈಲಸ್ ನಾವು ಸರೌಂಡೆಡ್ ಬೈ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಫೈಂಡ್ಸ್ ಪೀಸ್ ಅಂಡ್ ಫುಲ್ಫಿಲ್ಮೆಂಟ್. ಸೊ ಏನಪ್ಪ ಅಂದ್ರೆ ಸೈಲಸ್ಗೆ ಒಂಥರ ಸಮಾಧಾನ ಆಗ್ತೈತಿ. ಆಮೇಲೆ ಲಾಸ್ಟಕ್ಕೆ ಏನಪ್ಪ ಅಂತಂದ್ರೆ ಇಪಿ ಇದ್ದಕ್ಕೆ ಯಾರು ಮದುವೆ ಹೋಗ್ತಾಳೆ ಅಂದ್ರೆ ಅರಾನ್ ಯಾರು? ಅರಾನ್ ವಿಂಥ್ರೋಪ್, ಡಾಲಿನ ಮಗ. ನೆನ್ಪಿಟ್ಕೋರಿ, ಅರಾನ್ ವಿಂಥ್ರೋಪ್ ಇಸ್ ಡಾಲಿ ಸನ್. ಓಕೆ, ಡಾಲಿ ಯಾರಪ್ಪ ಅಂತಂದ್ರೆ ಸೈಲಸ್ ಒಬ್ಬವ ಇದ್ದಾಗ ಅವನ ಕಡೆ ಈ ಹುಡುಗಿ ಇಪಿ ಅನ್ನಕ್ಕೆ ಸಿಕ್ಕಾಗ ಈ ತಾಯಿ ಪ್ರೀತಿ ಯಾರು ಕೊಟ್ಟಿರ್ತಾರಲ್ಲಿ? ಡಾಲಿ ಇದ್ದಕ್ಕೆನ ಕೊಟ್ಟಿರ್ತಾಳೆ. ಓಕೆ, ಅದಕ್ಕೆ ಡಾಲಿ ಮಗಳನ್ನ ಯಾರು ಮದುವೆ ಆಗ್ತಾರಪ್ಪ ಅಂತಂದ್ರೆ ಇಪಿ ಆಗ್ತಾಳ. ಆಮೇಲೆ ಇಬ್ರು ಮಂದಿ ಅರಾನ್ ಮತ್ತು ಇಬ್ರು ಒಬ್ರಿಗೊಬ್ರು ಕೂಡ ಪ್ರೀತಿ ಮಾಡ್ತಿರ್ತಾಳ. ಈ ಇಡೀ ನಾವೆಲ್ ಕೂಡ ಹಂಗ ಎಂಡ್ ಆಗ್ತೈತಿ. ಒಬ್ರೊಬ್ರು ಪ್ರೀತಿ ಮಾಡ್ಕೊಂಡು ಲಾಸ್ಟಿಗೆ ಮದುವೆ ಆಗಿನ ಎಂಡ್ ಆಗ್ತೈತಿ. ಆಮೇಲೆ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಸೈಲಸ್ಗೆ ಏನೋ ಒಂದು ಸಮಾಧಾನ ಆದಿತ್ತಪ್ಪ ಅಂದ್ರೆ ಅವ್ನಿಗೊಂದು ಫ್ಯಾಮಿಲಿ ಸಿಕ್ತು, ಒಂದು ಫ್ಯಾಮಿಲಿ ತನ್ನ ಮಗಳ ಅಂತ ಹೇಳಿ ಸಿಕ್ತು. ಅದಕ್ಕೆ ಒಂದು ಅಂದ್ರೆ ಇಡೀ ಸ್ಟೋರಿನ ಒಂದು ಹ್ಯಾಪಿ ಎಂಡಿಂಗ್ ಆಗಿ ಮುಗಿದೈತ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಅಂಡರ್ಸ್ಟುಡ್ ದ ವಿಡಿಯೋ. ನಿಮಗೆ ಇದು ಅರ್ಥ ಆಗಿತ್ತು ಅನ್ಕೊಂಡೇನಿ, ಈ ಟಾಪಿಕ್ ಅರ್ಥ ಆಗಿತ್ತು ಅನ್ಕೊಂಡೆ. ನಾನು ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಕೊಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಈ ವಿಡಿಯೋ ಹೆಂಗೆ ಅನ್ಸ್ದಳಿ. ಹಂಗೆ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಅಜಿತ್ ಕರ್ಗರ್ ಎಜುಕೇಷನ್. ಹಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೂಡ ಆ ಲಿಂಕನ್ನು ಬಿಟ್ಟಿರ್ತೇನಂತ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.